ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಿರ್ದೇಶಾಂಕ ರೇಖಾಗಣಿತ ಚಾಪ್ಟರ್ಗೆ ಸಂಬಂಧಿಸಿದಾಗೆ GPSTR ಆಗಿರ್ಬೋದು, HSTR ಆಗಿರ್ಬೋದು ಮತ್ತು PSTR ಎಕ್ಸಾಮಿನೇಷನ್ಗೆ ಸಂಬಂಧಿಸಿದಾಗೆ GPSTR ಎಕ್ಸಾಮಲ್ಲಿ ಕಂಪಲ್ಸರಿ 3 ಅಂಕದ ಪ್ರಶ್ನೆ, ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದಾಗೆ ಇರುತ್ತೆ. ತುಂಬ ಸಿಂಪಲ್ ಆಗಿರುವಂಥ ಚಾಪ್ಟರ್ ಇದೆ. ಜೊತೆಗೆ ಇದರಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಈ ಒಂದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳತಕ್ಕಂಥದ್ದನ್ನು ನಾವು ಗಮನಿಸಿರ್ತೀವಿ. ಹಾಗಾಗಿ ಈ ಒಂದು ಚಾಪ್ಟರ್ನ ನಾವು ಡೀಟೇಲಾಗಿ ಡಿಸ್ಕಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಓಲ್ಡ್ ಸಿಲೆಬಸ್ ಏನಿತ್ತು ಅದನ್ನು ಕೂಡ ನಾನು ಡೀಟೇಲಾಗಿ ಎಕ್ಸಸೈಸ್ ವಾಯ್ಸ್ ಸಾಲ್ವ್ ಮಾಡಿ ಚಾನಲ್ ಪ್ಲೇಲಿಸ್ಟಲ್ಲಿ ಅಪ್ಲೋಡ್ ಮಾಡಿದ್ದು ಇದೆ. ಸೊ ಯಾರಿಗೆಲ್ಲ ಅವಶ್ಯಕತೆ ಇದೆ ಪ್ಲೇಲಿಸ್ಟ್ಗೆ ಹೋಗಿ ನೀವು ಅದನ್ನು ಚೆಕ್ ಮಾಡಿ ನೋಡ್ಬೋದು. ಸೊ ಇದು ರಿವಿಷನ್ ಕ್ಲಾಸಸ್ ಮಾತ್ರ ಆಗಿರುತ್ತೆ. ಜೊತೆಗೆ ಕಂಪ್ಲೀಟಾಗಿ ಎನಲೈಸಿಸ್ ಮಾಡ್ತಾ ಹೋಗೋಣ. ಸೊ ಈ ಒಂದು ಚಾಪ್ಟ್ರಲ್ಲಿ ನಾನು ವಿತ್ ಪ್ರೂಫ್ ಅಂದರೆ ಈ ಒಂದು ಚಾಪ್ಟ್ರಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿದ್ರು ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಇಲ್ಲಿ ಮೊದಲಿಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಪ್ರಶ್ನೆಯನ್ನು ಕೇಳಿದ್ದಾರೆ. 2019ರಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೇಳಿದ್ದಾರೆ ನಿರ್ದೇಶಾಂಕ ರೇಖಾ ಗಣಿತದ ಮೇಲೆ. ಇದು ಸೆಕ್ಷನ್ ಫಾರ್ಮುಲಾದ ಮೇಲೆ ಇದೆ. ಸೊ ಇದನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅದನ್ನು ಕೂಡ ನೋಡ್ತಾ ಹೋಗೋಣ. ನೆಕ್ಸ್ಟ್ ಇಲ್ಲಿ ಕೂಡ ಒಂದು ಪ್ರಶ್ನೆ ಇದೆ, 3 ಅಂಕದ ಪ್ರಶ್ನೆ. ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಮೂರು ಅಂಕದ ಪ್ರಶ್ನೆಗೆ ಕೇಳಿದ್ದಾರೆ. ಇಲ್ಲಿ ನಿರ್ದೇಶಾಂಕಗಳನ್ನ ಕೊಟ್ಟು ಈ ಬಿಂದುಗಳ ಮೂಲಕ ಹಾದು ಹೋಗುವ ವೃತ್ತದ ಕೇಂದ್ರವನ್ನು ಕಂಡುಹಿಡಿಯಿರಿ. ಇಲ್ಲಿ ಕೂಡ 3 ಅಂಕದ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಕಾನ್ಸೆಂಟ್ರಿಕ್ ಸರ್ಕಲ್ದು ಕೇಳಿದ್ದಾರೆ. ಸೊ ನಿರ್ದೇಶಾಂಕ ನಿರ್ದೇಶಾಂಕ ರೇಖಾಗಣಿತದಲ್ಲಿ ಕೋಆರ್ಡಿನೇಟನ್ನು ಕೊಟ್ಟಿದ್ದಾರೆ, ವರ್ಟೆಕ್ಸನ್ನು ಕೊಟ್ಟಿದ್ದಾರೆ. ಇದರ ಮೂಲಕ ನಾವು ಕಾನ್ಸೆಂಟ್ರಿಕ್ ವೃತ್ತ ಕೇಂದ್ರವನ್ನು ಕಂಡುಹಿಡ್ಕೋಬೇಕು. ಇದು ಕೂಡ 3 ಅಂಕದ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಹಾಗಾಗಿ ನಾವು ಇದನ್ನು ಇಂಪಾರ್ಟೆಂಟ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಅಂದರೆ ಒಂದೇ ಕ್ವಶನ್ ಪೇಪರಲ್ಲಿ 4 ಅಂಕದ ಪ್ರಶ್ನೆಯನ್ನು ಕೇಳಿದ್ದಾರೆ. ಜೊತೆಗೆ 2017ರಲ್ಲಿ ನಡೆದಿರುವಂಥ ಎಕ್ಸಾಮ್ ಕ್ವಶನ್ ಪೇಪರಲ್ಲಿ ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸಂಬಂಧಿಸಿದ ಪ್ರಶ್ನೆ ಯಾವ ರೀತಿಯಾಗಿತ್ತು ಅಂತ ನೋಡ್ತಾ ಹೋಗೋಣ. ಇಲ್ಲಿದೆ ನೋಡಿ. ಸೊ ಇಲ್ಲಿ ನಿರ್ದೇಶಾಂಕ ABCD ಅಂತ ನಿರ್ದೇಶಾಂಕವನ್ನು ಕೊಟ್ಟಿದ್ದಾರೆ. ಈ ಬಿಂದುಗಳು ವರ್ಗದ ಶೃಂಗ ಬಿಂದುಗಳಾಗಿವೆ ಅಂತ ಸಾಧಿಸಿ. ಸೊ ವರ್ಟೆಕ್ಸನ್ನು ಕೊಟ್ಟಿದ್ದಾರೆ. ವರ್ಟೆಕ್ಸನ್ನು ಕೊಟ್ಟು ಇವು ವರ್ಗದ ಶೃಂಗ ಬಿಂದು ಅಂತೇಳಿ ಕಂಡುಹಿಡ್ಕೋಬೇಕು. ಯಾವ ರೀತಿಯಾಗಿ ಕಂಡುಹಿಡ್ಕೋಬೇಕಪ್ಪ ಅಂದರೆ ಡಿಸ್ಟೆನ್ಸ್ ಫಾರ್ಮುಲಾವನ್ನು ಯೂಸ್ ಮಾಡಬೇಕು. ಪ್ರತಿಯೊಂದು ಸೈಡ್ ಈಕ್ವಲ್ ಬಂದರೆ ಅದು ವರ್ಗದ ಪ್ರತಿಯೊಂದು ಬಾಹು ಕೂಡ ಈಕ್ವಲ್ ಆಗಿರುತ್ತೆ. ಹಾಗಾಗಿ ಪ್ರತಿಯೊಂದು ಬಾಹು ಕೂಡ ಈಕ್ವಲ್ ಆಗಿ ಬಂದರೆ ಈ ಒಂದು ಕೊಟ್ಟಿರುವಂಥ ನಿರ್ದೇಶಾಂಕ ಏನಾಗಿರುತ್ತೆ ಅಂದರೆ ಇದು ವೃತ್ತದ ಈ ಒಂದು ವರ್ಗದ ಶೃಂಗ ಬಿಂದುಗಳಾಗಿರ್ತವೆ ಅಂಥೇಳಿ ನಾವು ಪ್ರೂಫ್ ಮಾಡಬೇಕು. ಸೊ ಈ ರೀತಿಯಾದ ಪ್ರಶ್ನೆಗಳನ್ನು ಸಾಮಾನ್ಯವಾಗಿ ಕೇಳ್ತಾರೆ. ಸೊ ವಿತ್ ಪ್ರೂಫ್ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಈ ಚಾಪ್ಟರ್ ತುಂಬಾ ಇಂಪಾರ್ಟೆಂಟು. ಸೊ ಇಲ್ಲಿ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನನ್ನು ಕೂಡ ಕೊಟ್ಟಿದ್ದಾರೆ. ಇದನ್ನು ಒಂದು ಈಸಿ ಟ್ರಿಕ್ಸ್ ಮೂಲಕ ಸಾಲ್ವ್ ಮಾಡಿ ನಿಮಗೆ ಈ ಒಂದು ಚಾಪ್ಟರ್ನ ಇನಿಷಿಯಲಿಂದ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಎಕ್ಸ್ ಅಕ್ಷದ ಮೇಲೆ 3,6 ಮತ್ತು 12,-3 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ವಿಭಾಗಿಸುವ ಅನುಪಾತವನ್ನು ಕೇಳ್ತಾ ಇದ್ದಾರೆ. ಸೊ ಅನುಪಾತ ಅಂದರೆ ಇಲ್ಲಿ ಸೆಕ್ಷನ್ ಫಾರ್ಮುಲಾವನ್ನು ಯೂಸ್ ಮಾಡಿ ನಾವು ಕಂಡುಹಿಡ್ಕೋಬೇಕು. ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ನಮಗೆ ಅಷ್ಟು ಟೈಮ್ ಕೊಡುವಂಥ ನೀಡ್ ಇಲ್ಲ. ಹಾಗಾಗಿ ಇಲ್ಲಿ ಅವಶ್ಯಕತೆ ಇರುವಂಥದ್ದು ಏನಿದೆ, 3, 6 ಇದೆ, 12 - 3 ಅಂತ ಇದೆ. ಇವೆರಡು ನಿರ್ದೇಶಾಂಕ. ಎಕ್ಸ್ ಅಕ್ಷ ಅಂತಂದರೆ ಇಲ್ಲಿ ಏನು ತೊಗೋಬೇಕಪ್ಪ ಅಂದರೆ ಎಕ್ಸ್ ಅಕ್ಷದ ಮೇಲೆ ಇದ್ದರೆ y ನಿರ್ದೇಶಾಂಕ ಏನಾಗಿರುತ್ತೆ, 0 ಆಗಿರುತ್ತೆ. ಸೊ 0 ಆಗಿದ್ದಾಗ ಅದನ್ನು ಸೆಕ್ಷನ್ ಫಾರ್ಮುಲಾದಲ್ಲಿ ನಾವು ಅಪ್ಲೈ ಮಾಡಬೇಕು. ಸೊ ಈಸಿ ಟ್ರಿಕ್ಸಲ್ಲಿ ನಾವು ಇದನ್ನು ಸಾಲ್ವ್ ಮಾಡ್ಕೋಬೇಕಾದ್ರೆ ಇಲ್ಲಿ ಎಕ್ಸ್ ಅಕ್ಷಕ್ಕೆ ಕೊಟ್ಟಿದ್ರೆ ಈ ಒಂದು ಕೊಟ್ಟಿರುವಂಥ ನಿರ್ದೇಶಾಂಕದಲ್ಲಿ ನಾವು ಎಕ್ಸ್ ನಿರ್ದೇಶಾಂಕವನ್ನು ಕನ್ಸಿಡರ್ ಮಾಡಬಾರ್ದು. ಸೊ ಹಾಗಾಗಿ ಇಲ್ಲಿ y ನಿರ್ದೇಶಾಂಕವನ್ನು ಮಾತ್ರ ಕನ್ಸಿಡರ್ ಮಾಡೋಣ. y1 ಎಷ್ಟಿದೆ, 6 ಇದೆ. ಸೊ y2 ಎಷ್ಟಿದೆ, 3 ಇದೆ. ಇದು y2 3 ಇದೆ, y1 6 ಇದೆ. ಇದನ್ನು ನಿರ್ದೇಶಾಂಕವನ್ನು ಬರ್ಕೋಣ ಇವಾಗ. ಸೊ ಮೈನಸ್ y1 ತಂದಾಗ 6, y2 ತಂದಾಗ -3 ಇದೆ. ಸೊ -3 ಇದ್ದಾಗ ಎರಡು ಕಡೆಗೂ ನಾವು ಸೈನ್ ಚೇಂಜ್ ಸೇಮ್ ಇಡಕ್ಕೆ ಇಟ್ಕೋಬೇಕು. ಯಾವ ಕಡೆಗೂ ಮೈನಸ್ ಬಂದರೂ ಸೈನ್ ಒಂದೇ ರೀತಿಯಾಗಿ ಇಟ್ಕೋಬೇಕು. ಹಾಗಾಗಿ ಇಲ್ಲಿ 6 × 3 ಆಗುತ್ತೆ. ಸೊ ಇದನ್ನು ಕ್ಯಾನ್ಸಲೇಷನ್ ಮಾಡೋಣ. 3 1 3 2 ಅಂದರೆ ಇದರ ರೇಷಿಯೋ ಏನು ಬರುತ್ತೆ, 2:1 ಬರುತ್ತೆ. ಅಥವಾ ನಮಗೆ ಇಲ್ಲಿ y ನಿರ್ದೇಶಾಂಕವನ್ನು ಕೊಟ್ಟಿದ್ರೆ ಎಕ್ಸ್ ನಿರ್ದೇಶಾಂಕವನ್ನು ತಗೋಬೇಕು.
ಈ ರೀತಿಯಾಗಿ ಈಸಿ ಟ್ರಿಕ್ಸನ್ನು ಯೂಸ್ ಮಾಡಿ ನಾವು ಏನು ಮಾಡ್ಬೋದಪ್ಪ ಅಂದರೆ ನಿರ್ದೇಶಾಂಕವನ್ನು ಈಸಿಯಾಗಿ ಕಂಡುಹಿಡ್ಕೋಬೋದು. ಸೊ ಇದನ್ನು ಚಾಪ್ಟರಾಗಿ ಡೀಟೇಲಾಗಿ ಯಾವ ರೀತಿಯಾಗಿ ಈಸಿ ಟ್ರಿಕ್ಸಲ್ಲಿ ಕೂಡ ಸಾಲ್ವ್ ಮಾಡಿ ನೋಡೋಣ. ಜೊತೆಗೆ ಇದನ್ನು ಡಿಸ್ಕ್ರಿಪ್ಟಿವ್ ಟೈಪ್ ಕ್ವೆಶನಲ್ಲಿ ಯಾವ ರೀತಿಯಾಗಿ ಕೂಡ ಬರೀಬೋದು ಅಂಥೇಳಿ ಎರಡೂ ರೀತಿಯಲ್ಲಿ ನಾವು ಇದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸೊ ಈ ನಿರ್ದೇಶಾಂಕದಲ್ಲಿ ಮುಖ್ಯವಾಗಿ ನಮಗೆ ಗೊತ್ತಿರಬೇಕಾಗಿರುವಂಥ ಅಂಶ ಏನಪ್ಪ ಅಂದರೆ, ಸೊ ಕಾಂಪಿಟೇಟಿವ್ ಎಕ್ಸಾಮ್ಗೆ ನೀವು ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ ಅಂದರೆ ಇದು ಬೇಸಿಕ್ಕಾಗಿ ಗೊತ್ತಿರುತ್ತೆ. ಕೆಲವೊಬ್ಬರು ಬಿಗಿನರ್ಸ್ ಇರ್ತಾರೆ, ಅವ್ರ ಸಲುವಾಗಿ ಇದನ್ನು ಹೇಳಬೇಕಾಗುತ್ತೆ. ಸೊ ನೋಡ್ತಾ ಹೋಗೋಣ, ಸ್ವಲ್ಪ ಇಂಟ್ರೊಡಕ್ಷನ್ನ ತಗೋತಾ ಹೋಗೋಣ. ನಿರ್ದೇಶಾಂಕ ರೇಖಾಗಣಿತ ಅಂದರೆ ನಿಮಗೆ ಗೊತ್ತಿರುತ್ತೆ, ನಂಬರ್ ಲೈನ್ ಕಾರ್ಟಿಸಿಯನ್ ಪ್ಲೇನ್ ಮೇಲೆ ನಾವು ಇದನ್ನು ರೆಪ್ರೆಸೆಂಟ್ ಮಾಡ್ತೀವಿ. ಕಾರ್ಟಿಸಿಯನ್ ಪ್ಲೇನಲ್ಲಿ ಒಂದು ಎಕ್ಸ್ ನಿರ್ದೇಶಾಂಕ ಇರುತ್ತೆ, ಅದಕ್ಕೆ ನಾವು ಕ್ಷಿತಿಜ ದೂರ ಅಥವಾ ಹಾರಿಜೆಂಟಲ್ ಲೈನ್ ಅಂತ ಹೇಳಿ ಕರಿತೀವಿ. ವಾಯು ನಿರ್ದೇಶಾಂಕ ಇರುತ್ತೆ, ಇದಕ್ಕೆ ಲಂಬ ದೂರ ಅಂತ ಹೇಳಿ ಕರಿತೀವಿ. ಜೊತೆಗೆ ವರ್ಟಿಕಲ್ ಲೈನ್ ಅಂತ ಕೂಡ ಕರಿತೀವಿ. ಈ ಒಂದು ಹಾರಿಜೆಂಟಲ್ ಮತ್ತು ವರ್ಟಿಕಲ್ ಲೈನಿಂದ ಫಾರ್ಮ್ ಆಗುವಂತಹ ಒಂದು 4 ರೀತಿಯಾದ ಒಂದು ಭಾಗಗಳನ್ನು ನಾವು ಕ್ವಾಡ್ರಂಟ್ ಅಥವಾ ಚತುರ್ಥಕ ಅಂತ ಹೇಳಿ ಕರಿತೀವಿ. ಸೊ ಈ ಒಂದು ಚತುರ್ಥಕದ ಒಂದು ಆಧಾರದ ಮೇಲೆ ಈ ನಿರ್ದೇಶಾಂಕಗಳು ನಿಂತಿರ್ತವೆ. ಹಾಗಾಗಿ ಮೊದಲನೇದಾಗಿ ನಮಗೆ ಈ ಒಂದು ಚಾಪ್ಟ್ರಲ್ಲಿ ಗೊತ್ತಾಗುವಂಥ ಒಂದು ಸೂತ್ರ ಏನಪ್ಪ ಅಂದರೆ ದೂರ ಸೂತ್ರದಲ್ಲಿ ಮೊದಲಿಗೆ ನಿಮಗೆ ನಿರ್ದೇಶಾಂಕ ಅಂದರೆ ಏನು ಕ್ಲಿಯರ್ ಮಾಡಿಬಿಡ್ತೀನಿ. ಸೊ ಈಗ ಇದು ಏನಾಗಿರುತ್ತೆ, ವರ್ಟಿಕಲ್ ಲೈನ್ ಇರುತ್ತೆ, ಇದಕ್ಕೆ ನಾವು ವೈ ಡೇಸ್ ಅಂತ ಹೇಳಿ ಕರಿತೀವಿ. ಹಾರಿಜೆಂಟಲ್ ಲೈನ್ ಇರುತ್ತೆ, ಇದಕ್ಕೆ ಕ್ಷಿತಿಜ ದೂರ ಅಂತ ಹೇಳಿ ಕರಿತೀವಿ ಅಥವಾ ಹಾರಿಜೆಂಟಲ್ ಲೈನ್ ಅಂತ ಹೇಳಿ ಕರಿತೀವಿ. ಸೊ ಬೋತ್ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಕೂಡ ಇದು ಎಕ್ಸ್ಪ್ಲೇಷನ್ ಇರುತ್ತೆ. ಸೊ ಎಕ್ಸ್ ನಿರ್ದೇಶಾಂಕ, ವಾಯು ನಿರ್ದೇಶಾಂಕ, ಇದು ಲಂಬ ದೂರ ಹಾರಿಜೆಂಟಲ್ ಲೈನ್, ವರ್ಟಿಕಲ್ ಲಂಬ ದೂರ ವರ್ಟಿಕಲ್, ಹಾರಿಜೆಂಟಲ್ ಕ್ಷಿತಿಜ ದೂರ. ಸೊ ಈ 2 ಲೈನ್ನಿಂದ ಏನಾಗುತ್ತೆ, 4 ಭಾಗಗಳು ಬರ್ತವೆ. ಇದಕ್ಕೆ ನಾವು ಫಸ್ಟ್ ಕ್ವಾಡ್ರಂಟ್ ಅಂತ ಕರಿತೀವಿ, ಸೆಕೆಂಡ್ ಕ್ವಾಡ್ರಂಟ್, ಥರ್ಡ್ ಕ್ವಾಡ್ರಂಟ್, ಫೋರ್ತ್ ಕ್ವಾಡ್ರಂಟ್, ಅಥವಾ ಮೊದಲ ಚತುರ್ಥಕ, ಎರಡನೇ ಚತುರ್ಥಕ, ಮೂರನೇ ಚತುರ್ಥಕ, ನಾಲ್ಕನೇ ಚತುರ್ಥಕ ಅಂಥೇಳಿ ನಾವು ಕನ್ನಡದಲ್ಲಿ ಕರಿತೀವಿ. ಸೊ ಮೊದಲನೇ ಒಂದು ಕ್ವಾಡ್ರಂಟಲ್ಲಿ ಏನು ಬರುತ್ತೆ ಅಂದರೆ, ಯಾವುದೇ ನಿರ್ದೇಶಾಂಕ ಬಂದರೂ ಎರಡೂ ನಿರ್ದೇಶಾಂಕಗಳು ಏನಾಗಿರ್ತವೆ, ಪಾಸಿಟಿವಲ್ಲಿ ಇರುತ್ತೆ. ಸೆಕೆಂಡ್ ಕ್ವಾಡ್ರಂಟ್ಗೆ ಬಂದರೆ ಇಲ್ಲಿ ಏನಾಗಿರುತ್ತೆ, ಇದು ಪಾಸಿಟಿವ್ ಇರುತ್ತೆ, ಇದು ನೆಗೆಟಿವ್ ಇರುತ್ತೆ. ಅಂದರೆ ಮೊದಲಿಗೆ ನಾವು ಎಕ್ಸ್ ಟರ್ಮನ್ನು ತಗೋತೀವಿ, ನೆಗೆಟಿವ್ ಪ್ಲಸ್ ಈ ರೀತಿಯಾಗಿ ನಂಬರ್ಸ್ಗಳು ಇರ್ತವೆ. ಸೆಕೆಂಡಲ್ಲಿ ಒಂದು ಮೈನಸ್ ಒಂದು ಪ್ಲಸ್. ಥರ್ಡ್ ಕ್ವಾಡ್ರಂಟಲ್ಲಿ ಅಗೈನ್ ಇದು ನಂಬರ್ ಲೈನ್ ಮೈನಸ್ ಇರುತ್ತೆ, ಇದು ಕೂಡ ಮೈನಸ್ ಇರುತ್ತೆ, ಎರಡೂ ಕೂಡ ಮೈನಸ್ ಇರುತ್ತೆ ಥರ್ಡ್ ಕ್ವಾಡ್ರಂಟಲ್ಲಿ. ಫೋರ್ತ್ ಕ್ವಾಡ್ರಂಟಲ್ಲಿ ಏನಿರುತ್ತೆ ಅಂದರೆ ಇದು ಮೈನಸ್ ಇರುತ್ತೆ, ಇದು ಪ್ಲಸ್ ಇರುತ್ತೆ. ಅಂದರೆ ಫೋರ್ತ್ ಕ್ವಾಡ್ರಂಟಲ್ಲಿ ಮೊದಲಿಗೆ ಎಕ್ಸ್ ಟರ್ಮನ್ನು ನಾವು ಕನ್ಸಿಡರ್ ಮಾಡೋದ್ರಿಂದ ಎಕ್ಸ್ ಮೈನಸ್ ಅಂತ ಇರುತ್ತೆ. ಸೊ ಏನು ಎಕ್ಸ್ ಮೈನಸ್ ಹೇಳ್ತಾ ಇದ್ದಾರೆ ಅಂದರೆ, ಸಪೋಸ್ ಇಲ್ಲಿ ಒಂದು ನಂಬರನ್ನು ತೆಗೆದುಕೊಂಡ್ರೆ -1 3 ಈ ರೀತಿಯಾಗಿ ನಿರ್ದೇಶಾಂಕಗಳನ್ನು ನಾವು ಈ ಒಂದು ಕಾರ್ಟಿಸಿಯನ್ ಪ್ಲೇನಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಮೊದಲನೇದಾಗಿ ದೂರ ಸೂತ್ರಕ್ಕೆ ಸಂಬಂಧಿಸಿದಾಗೆ ನಮಗೆ ಪ್ರಶ್ನೆಯನ್ನು ಕೇಳೋದುಂಟು. ಸೊ ಹಾಗಾಗಿ ಈ ಒಂದು ನಿರ್ದೇಶಾಂಕದಲ್ಲಿ ನಾನು ಡೈರೆಕ್ಟಾಗಿ ಫಾರ್ಮುಲಾಗಿ ಬಂದುಬಿಡ್ತೀನಿ. ಸೊ ದೂರ ಸೂತ್ರ ಅಂದರೆ ಏನು? ದೂರ ಸೂತ್ರ ಅಂದರೆ ಯಾವುದೇ 2 ನಿರ್ದೇಶಾಂಕಗಳ ನಡುವಿನ ಡಿಸ್ಟೆನ್ಸನ್ನು ಕಂಡುಹಿಡಲಿಕ್ಕೆ ನಾವು ಬಳಸುವಂಥ ಒಂದು ಸೂತ್ರ ದೂರ ಸೂತ್ರ ಅಥವಾ ಡಿಸ್ಟೆನ್ಸ್ ಫಾರ್ಮುಲಾ ಅಂತೇಳಿ ಕರಿತೀವಿ. 2 ನಿರ್ದೇಶಾಂಕಗಳನ್ನು ಕೊಟ್ಟಾಗ ನಾವು ಬಳಸುವಂತಹ ಸೂತ್ರ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್ ಅಂತ ಆಗಿರುತ್ತೆ. x2 ಅಂದರೆ ಏನು? ಸಪೋಸ್ ಈಗ ಒಂದು ನಿರ್ದೇಶಾಂಕ ಇದೆ, ಎ ವರ್ಟೆಕ್ಸು, ಇದು 3 2 ಇದೆ. ಎರಡನೇ ಒಂದು ವರ್ಟೆಕ್ಸು 4 ಮತ್ತು 5 ಅಂತ ಇದೆ. ಈಗ ಇದು ನಂಬರ್ ಲೈನ್, ಇದು ಲೈನಲ್ಲಿ ಇದೆ, ಇದು ಎ ವರ್ಟೆಕ್ಸು, ಇದು ಬಿ ವರ್ಟೆಕ್ಸು. ಇಲ್ಲಿ ನಿರ್ದೇಶಾಂಕವನ್ನು ಕೊಟ್ಟಿದ್ದಾರೆ, ಬಿ ನಿರ್ದೇಶಾಂಕವನ್ನು ಕೊಟ್ಟಿದ್ದಾರೆ. ಸೊ ಎರಡೂ ನಿರ್ದೇಶಾಂಕಗಳ ನಡುವಿನ ದೂರವನ್ನು ಕಂಡುಹಿಡಿಯಬೇಕಾಗಿದೆ. ಆವಾಗ ನಾವು ಬಳಸುವಂಥ ಸೂತ್ರ D = ಈ ಸೂತ್ರ ಇದೆ. ಸೊ x2 ಅಂದರೆ ಏನು? ಇದು x1 y1 ಆಗಿರುತ್ತೆ, ಇದು x2 y2 ಆಗಿರುತ್ತೆ. ಈ ರೀತಿಯಾಗಿರುತ್ತೆ. ಇದನ್ನು ಮೊದಲಿಗೆ ಫಾರ್ಮುಲಾದಲ್ಲಿ ಅಪ್ಲೈ ಮಾಡಬೇಕು. x2 4 ಇದೆ, x1 3 ಇದೆ ಹೋಲ್ ಸ್ಕ್ವೇರು, y2 5 ಇದೆ, y1 2 ಇದೆ ಹೋಲ್ ಸ್ಕ್ವೇರು. ಇಲ್ಲಿ
1 ಸ್ಕ್ವೇರ್ ಬರುತ್ತೆ, 4 - 1 3 ಸ್ಕ್ವೇರು, 5 - 2 3 ಸ್ಕ್ವೇರ್ ಬರುತ್ತೆ. ಸೊ ಇವಾಗ 1 ಸ್ಕ್ವೇರ್ 1, 3 ಸ್ಕ್ವೇರ್ 9, √10 ಡಿಸ್ಟೆನ್ಸ್ ಎಷ್ಟು ಬರುತ್ತೆ ಅಂದರೆ √10 ಮಾನಗಳು ಅಂತ ಹೇಳಿ ಬರುತ್ತೆ. ಈ ರೀತಿಯಾಗಿ ಡಿಸ್ಟೆನ್ಸ್ ಫಾರ್ಮುಲಾವನ್ನು ಯೂಸ್ ಮಾಡಿ ನಾವು ಕಂಡು ಹಿಡಿತೇವೆ. ಸೊ ಇದು ಯಾವ ರೀತಿಯಾಗಿ ಅಪ್ಲೈಡ್ ಕ್ವಶನ್ಸ್ಗಳು ಬರ್ತವೆ ಅದು ಇಂಪಾರ್ಟೆಂಟು. ಸೊ ನಮಗೆ ಫಾರ್ಮುಲಾ ಗೊತ್ತಿರುತ್ತೆ, ಸಾಲ್ವ್ ಮಾಡೋ ಟ್ರಿಕ್ಸ್ ಕೂಡ ಗೊತ್ತಿರುತ್ತೆ. ಇಲ್ಲಿ ಈ ಒಂದು ಕ್ವಶನ್ಸ್ಗಳ ವೇಟೇಜ್ ಯಾವ ರೀತಿಯಾಗಿರುತ್ತೆ, ಯಾವ ರೀತಿಯಾಗಿ ಅಪ್ಲೈಡ್ ಕ್ವಶನ್ಸ್ಗಳನ್ನು ಕೇಳ್ತಾರೆ ವಿತ್ ಎಕ್ಸಸೈಸ್ ಸಾಲ್ವ್ಡ್ ಎಕ್ಸಾಂಪಲನ್ನು ನಾವು ನೋಡ್ತಾ ಹೋಗೋಣ. ಸೊ ಮೊದಲಿಗೆ ನಾವು ಇಲ್ಲಿ ಸಾಲ್ವ್ಡ್ ಪ್ರಾಬ್ಲಮನ್ನು ನೋಡ್ತಾ ಹೋಗೋಣ. ಸೊಲ್ಯೂಷನ್ ಮಾಡಿರುವಂಥ ಪ್ರಾಬ್ಲಮ್ಸ್ಗಳನ್ನ ಯಾಕೆ ನೋಡಬೇಕು ಅಂದರೆ ನೇರವಾಗಿ ಸಾಲ್ವ್ಡ್ ಎಕ್ಸಾಂಪಲ್ ಕ್ವಶನ್ಸ್ಗಳನ್ನೇ ಕೆಲವೊಂದು ಬಾರಿ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ ಕೂಡ. ಹಾಗಾಗಿ ಮೊದಲಿಗೆ ನಾವು ಸಾಲ್ವ್ಡ್ ಎಕ್ಸಾಂಪಲನ್ನು ನೋಡಬೇಕು, ನೆಕ್ಸ್ಟು ಎಕ್ಸಸೈಸ್ ಕ್ವಶನ್ಸ್ಗಳನ್ನು ನೋಡಬೇಕು. ಸೊ ಈಗ ಇಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂದರೆ ಸ್ಟ್ಯಾಂಡರ್ಡ್ ಕ್ವಶನ್ಸ್ಗಳನ್ನೇ ಇಲ್ಲಿ ಕೊಟ್ಟಿದ್ದಾರೆ. ಏನು ಸ್ಟ್ಯಾಂಡರ್ಡ್ ಕ್ವಶನ್ಪ ಅಂದರೆ ಆಲ್ರೆಡಿ ನಿಮಗೆ 2017ರಲ್ಲಿ ಮತ್ತು 2019ರಲ್ಲಿ ಕೇಳಿರುವಂಥ ಅಪ್ಲೈಡ್ ಕ್ವಶನ್ಸ್ಗಳು ಯಾವ ರೀತಿಯಾಗಿದ್ವು ಅಂತ ನಿಮಗೆ ವಿಸಿಬಲ್ ಮಾಡಿದೆ. ಹಾಗಾಗಿ ಇಲ್ಲಿ 2 ಪ್ರಶ್ನೆಗಳಿದ್ದಾವೆ. ಪ್ರಶ್ನೆ ಸಂಖ್ಯೆ 2. ಸೊ ಇಲ್ಲಿ 4 ನಿರ್ದೇಶಾಂಕ ಕೊಟ್ಟಿದ್ದಾರೆ. ಇದು ಚೌಕದ ಶೃಂಗಗಳು ಎಂದು ತೋರಿಸಿ ಅಂತ ಕೊಟ್ಟಿದ್ರು. ಇದನ್ನು 2017ರಲ್ಲಿ GPST ಎಕ್ಸಾಮ್ಗೆ ಕೇಳಿದರು. ಎಷ್ಟು ಅಂಕದು? 3 ಅಂಕದು. ಇದೇ ರೀತಿಯಾಗಿ ಕೇಳಿದ್ರು. ಸೊ ಹೌದಲ್ವ? ಹಾಗಾಗಿ ನಾವು ಸಾಲ್ವ್ಡ್ ಎಕ್ಸಾಂಪಲನ್ನು ನೋಡ್ಕೊಂಡ ಮುಂದೆ ಎಕ್ಸಸೈಸನ್ನು ಸಾಲ್ವ್ ಮಾಡ್ತಾ ನೋಡ್ತಾ ಹೋಗೋಣ. ಈಗ ಇಲ್ಲಿ ಪ್ರಶ್ನೆ ಇದೆ 3,2 - 2,3 2,3 ಬಿಂದುಗಳಿಂದ ತ್ರಿಭುಜ ಉಂಟಾಗುತ್ತದೆಯೇ? ಹೌದು ಎಂದಾದರೆ ತ್ರಿಭುಜದ ವಿಧಗಳನ್ನು ಹೆಸರಿಸಿ. ತ್ರಿಭುಜದ ವಿಧಗಳಂತ ಕೇಳಿದ್ದಾರೆ. ಇಲ್ಲಿ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಸೊ ಮೊದಲಿಗೆ ತ್ರಿಭುಜ ಅಂದರೆ ಏನು ಗೊತ್ತಿರಬೇಕು. ಯಾವುದೇ 3 ನಿರ್ದೇಶಾಂಕಗಳಿಂದ ಕವರ್ ಆಗಿರುವಂಥ ಏರಿಯಾಗೆ ನಾವು ತ್ರಿಭುಜ ಅಂತ ಹೇಳಿ ಕರಿತೀವಿ. ತ್ರಿಭುಜದ ವಿಧಗಳು ಯಾವಪ್ಪ? ಸಮಬಾಹು ತ್ರಿಭುಜ, ಅಸಮಬಾಹು ತ್ರಿಭುಜ, ಸಮದ್ವಿಬಾಹು ತ್ರಿಭುಜ ಅಂಥೇಳಿ ನಮಗೆ ಭಾಗಗಳು ಸಿಗ್ತವೆ. ಲಂಬಕೋನ ತ್ರಿಭುಜ ಕೂಡ ಒಂದಿದೆ. ಸೊ ಇಷ್ಟು ತ್ರಿಭುಜಗಳು ನಿಮಗೆ ಗೊತ್ತಿರಬೇಕು. ಅವು ಪ್ರಾಪರ್ಟೀಸ್ ಕೂಡ ಗೊತ್ತಿರಬೇಕು. ತ್ರಿಭುಜದ ಪ್ರಾಪರ್ಟೀಸ್ ಗೊತ್ತಿದ್ರೆ ಈ ರೀತಿಯಾಗಿ ಅಪ್ಲೈಡ್ ಕ್ವಶನ್ಸ್ಗಳನ್ನು ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಯಾವ ರೀತಿಯಾಗಿ ನೀವು ಪ್ರಾಪರ್ಟೀಸನ್ನು ನೆನ್ಪಿಟ್ಕೋಬೇಕು, ಯಾವೆಲ್ಲ ಇದ್ದಾವೆ ಅಂತ ನೋಡ್ತಾ ಹೋಗೋಣ. ಸೊ ತ್ರಿಭುಜ, ಸಮದ್ವಿಬಾಹು ತ್ರಿಭುಜ ಅಂತಂದರೆ ಏನಾಗಿರುತ್ತೆ ಅಂದರೆ 2 ಬಾಹುಗಳೇನಾಗಿರ್ತವೆ ಸಮನಾಗಿರ್ತವೆ, 3ನೇ ಬಾಹುವಿನ ಲೆಂತ್ ಡಿಫ್ರೆಂಟ್ ಆಗಿರುತ್ತೆ. ಇದು ಸಮದ್ವಿಬಾಹು ತ್ರಿಭುಜ. ಹೆಸರಲ್ಲಿ ಹೇಳುತ್ತೆ ಸಮದ್ವಿಬಾಹು ತ್ರಿಭುಜ ಅಂದರೆ ಐಸೋಸೆಲೆಸ್ ಟ್ರಯಾಂಗಲ್ ಅಂದರೆ 2 ಬಾಹುಗಳು ಸಮನಾಗಿರ್ತವೆ. ಇನ್ನೊಂದಿದೆ ಸಮಬಾಹು ತ್ರಿಭುಜ, 3 ಬಾಹುಗಳು ಸಮನಾಗಿರ್ತವೆ. ಅದಕ್ಕೆ ನಾವು ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಹೇಳಿ ಕರಿತೀವಿ. ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇದೆ. ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂದರೆ ಯಾವುದೇ ಒಂದು ಕೋನವು 90 ಡಿಗ್ರಿಗೆ ಸಮನಾಗಿದ್ದರೆ ಇದಕ್ಕೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಹೇಳಿ ಕರಿತೀವಿ. ಅಸಮಬಾಹು ತ್ರಿಭುಜ, ಅಸಮಬಾಹು ತ್ರಿಭುಜ ಅಂತಂದರೆ ಎಲ್ಲ ಸೈಡ್ಸ್ಗಳು ಡಿಫ್ರೆಂಟ್ ಲೆಂತಲ್ಲಿ ಇರುತ್ತೆ. ಇದಕ್ಕೆ ಅಸಮಬಾಹು ತ್ರಿಭುಜ ಅಂಥೇಳಿ ಕರಿತೀವಿ. ಸೊ ಇಲ್ಲಿ ಏನು ಕೇಳಿದ್ದಾರೆ ಪ್ರಶ್ನೆಯಲ್ಲಿ ತ್ರಿಭುಜದ ವಿಧ ಅಂದರೆ ಎಲ್ಲ ವರ್ಟೆಕ್ಸನ್ನು ಕೊಟ್ಟಿದ್ದಾರೆ. XY, X1, Y1, X2, Y2 ಈ ರೀತಿಯಾಗಿ ವರ್ಟೆಕ್ಸನ್ನು ಕೊಟ್ಟಿದ್ದಾರೆ. ಈ ವರ್ಟೆಕ್ಸ್ದ ಲೆಂತ್ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಿ ಎಲ್ಲ ವರ್ಟೆಕ್ಸ್ದ ಲೆಂತನ್ನು ಕಂಡುಹಿಡ್ಕೋಬೇಕು. ಡಿಸ್ಟೆನ್ಸನ್ನು ಕಂಡುಹಿಡಿದಾಗ 2 ಡಿಸ್ಟೆನ್ಸ್ಗಳು ಈಕ್ವಲ್ ಆಗಿ ಬಂದರೆ ಅಥವಾ D1 D2 ಈಕ್ವಲ್ ಬಂದು D3 ಬೇರೆ ಆಗಿದರೆ ಇದಕ್ಕೆ ನಾವೇನಂತ ಕರಿತೀವಿ? ಸಮದ್ವಿಬಾಹು ತ್ರಿಭುಜ ಅಂತ ಕರಿತೀವಿ. ಅಥವಾ 3 ಬಾಹುಗಳು ಸಮನಾಗಿ ಬಂದರೆ ಇದು ಯಾವ ಒಂದು ವಿಧದ ತ್ರಿಭುಜ ಆಗಿರುತ್ತೆ? ಸಮಬಾಹು ತ್ರಿಭುಜ ಆಗುತ್ತೆ, ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಆಗುತ್ತೆ. ಅಥವಾ 3 ಬಾಹುಗಳು ಬೇರೆಯಾಗಿ ಬಂದರೆ ಅದಕ್ಕೆ ನಾವು ಅಸಮಬಾಹು ತ್ರಿಭುಜ ಅಂತ ಹೇಳಿ ಕರಿತೀವಿ. ಅದೇ ಒಂದು ವಿಧವನ್ನು ಇಲ್ಲಿ ಕೇಳಿದ್ದಾರೆ. ಸೊ ಇಷ್ಟು ಬೇಸಿಕ್ ನಿಮಗೆ ಗೊತ್ತಿರಬೇಕು ಟ್ರಯಾಂಗಲ್ ರಿಲೇಟೆಡ್. ಈಗ ದೂರ ಸೂತ್ರವನ್ನು ಉಪಯೋಗಿಸಿ ಇಲ್ಲಿ ಏನು ಮಾಡಿದ್ದಾರೆ, ಮೊದಲಿಗೆ ಇದು ಒಂದು ತ್ರಿಭುಜ ಇದೆ PQR ಅಥವಾ PQR ಈ ರೀತಿಯಾಗಿ ಕೂಡ ತಗೋಬೋದು. ಸೊ PQ ಡಿಸ್ಟೆನ್ಸನ್ನು ಕಂಡುಹಿಡಿದಿದ್ದಾರೆ. ಅಂದಾಜು ಅಪ್ರಾಕ್ಸಿಮೇಟ್ ಆನ್ಸರನ್ನು ನೋಡಿದರೆ ಅಥವಾ ನೀವು ರೂಟಲ್ಲಿ ಕೂಡ ಈಸಿಯಾಗಿ ಐಡೆಂಟಿಫಿಕೇಷನ್ ಮಾಡ್ಬೋದು. ಇದು 50 ರೂಟ್ ಬಂದಿದೆ. QR ಸಾಲ್ವ್ ಮಾಡಿದಾಗ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡಿ ಯಾವ ರೀತಿಯಾಗಿ ಡಿಸ್ಟೆನ್ಸ್ ಕಂಡುಹಿಡಿಯೋದು ನಾನು ಒಂದು ಎಕ್ಸಾಂಪಲ್ ತೊಗೊಂಡು ಹೇಳಿದ್ದೇನೆ.
ಸೊ ಆ ರೀತಿಯಾಗಿ ಸಾಲ್ವ್ ಮಾಡ್ತಾ ಬಂದಾಗ ಇಲ್ಲಿ ಆನ್ಸರ್ ಬಂದಿದೆ 50 ಬಂದಿದೆ, 52 ಬಂದಿದೆ, √2 ಬಂದಿದೆ. ಇಲ್ಲಿ ಏನಾಗ್ತಾ ಇದೆ ಅಂದರೆ ಯಾವುದೇ ಎರಡು ದೂರಗಳ ಮೊತ್ತವು ಮೂರನೇ ದೂರಕ್ಕಿಂತ ಹೆಚ್ಚಾಗಿರುವುದನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ಅಪ್ರಾಕ್ಸಿಮೇಟ್ ಆನ್ಸರ್ ಇಲ್ಲಿ ಕೊಟ್ಟಿದ್ದಾರೆ ನಮಗೆ. 3 ಬಾಹುಗಳನ್ನು ನೋಡಿದಾಗ ಯಾವುದೇ ಎರಡು ದೂರದ ಮೊತ್ತವು ಅಂದರೆ ಯಾವುದೇ ಎರಡು ಡಿಸ್ಟೆನ್ಸನ್ನು ಎಡಿಷನ್ ಮಾಡಿದಾಗ ಮೂರನೇ ದೂರಕ್ಕಿಂತ ಹೆಚ್ಚಾಗಿರುತ್ತೆ. ಸಪೋಸ್ ಇವೆರಡು ದೂರವನ್ನು ನಾವು ಎಡಿಷನ್ ಮಾಡಿದಾಗ ಅದು ಏನಾಗಿರುತ್ತೆ, ಮೂರನೇ ಬಾವಿನಕ್ಕಿಂತ ಹೆಚ್ಚಾಗಿರುತ್ತೆ. ಸಪೋಸ್ ಇವೆರಡು ಡಿಸ್ಟೆನ್ಸನ್ನು ಆ್ಯಡ್ ಮಾಡಿದಾಗ ಈ ಬಾವಿನಕ್ಕಿಂತ ಹೆಚ್ಚಾಗಿರುತ್ತೆ ಆನ್ಸರು. ಇದು ಮತ್ತು ಇದು ಅಂದರೆ ಮೊದಲನೇ ಸೈಡು ಥರ್ಡ್ ಸೈಡು ಎರಡನ್ನೂ ಕೂಡ ಎಡಿಷನ್ ಮಾಡಿದಾಗ ಇದಕ್ಕಿಂತಲೇ ಜಾಸ್ತಿ ಆಗಿರುತ್ತೆ. ಸೊ ಈ ಒಂದು ಪ್ರಾಪರ್ಟಿಯನ್ನು ನಾವು ಅಪ್ಲೈ ಮಾಡಿದಾಗ ಇದು ಒಂದು ಲಂಬಕೋನ ತ್ರಿಭುಜ ಅಂತ ಹೇಳಬೇಕು. ಯಾಕೆ ಲಂಬಕೋನ ತ್ರಿಭುಜ ಅಂದರೆ ಅದು ಪ್ರಾಪರ್ಟಿ ಏನಾಗಿರುತ್ತೆ, ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ. ಅಂದರೆ ಈ ಎರಡೂ ಬಾಹುಗಳ ಮೊತ್ತವನ್ನು ಮಾಡಿದಾಗ ಇದು ಜಾಸ್ತಿ ಆಗಿರುತ್ತೆ, ಈ ಎರಡು ಬಾಹುಗಳನ್ನು ಮೊತ್ತ ಮಾಡಿದಾಗ ಜಾಸ್ತಿ ಆಗಿರುತ್ತೆ. ಅಂದರೆ ಎರಡೂ ದೂರಗಳ ಮೊತ್ತವು ಮೂರನೇ ದೂರಕ್ಕಿಂತ ಹೆಚ್ಚಾಗಿರುವುದರಿಂದ ಇದು ಒಂದು ಲಂಬಕೋನ ತ್ರಿಭುಜ ಆಗಿರುತ್ತೆ. ನಿಮಗೆ ಒಂದು ಟ್ರಿಕ್ಸನ್ನು ಹೇಳಿದೆ ನಾನು. 3 ಬಾಹುಗಳು ಈಕ್ವಲ್ ಆಗಿದ್ರೆ ಇಕ್ವಿಲ್ಯಾಟ್ರಲ್, 2 ಬಾಹುಗಳು ಸಮನಾಗಿದ್ದರೆ ಐಸೋಸೆಲೆಸ್, ಎಲ್ಲ ಬಾಹುಗಳು ಡಿಫ್ರೆಂಟ್ ವ್ಯತ್ಯಾಸ ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಅದರಲ್ಲಿ ಏನಿದೆ, ಇದು ಲಿಟಲ್ ಬಿಟ್ ವ್ಯತ್ಯಾಸ ಇದೆ, ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ವ್ಯತ್ಯಾಸ ಇದೆ. ಅದನ್ನು ನಾವು ಅಪ್ರಾಕ್ಸಿಮೇಟ್ ವ್ಯಾಲ್ಯೂಗೆ ತೆಗೆದುಕೊಂಡು ಎಡಿಷನ್ ಮಾಡಿ ನೋಡಿದಾಗ ಅದು ಲಂಬಕೋನ ತ್ರಿಭುಜ ಆಗಿರುತ್ತೆ. ಈ ರೀತಿಯಾಗಿ ಅಪ್ಲೈಡ್ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಸಪೋಸ್ ನಿಮಗೆ ಇದೇ ಪ್ರಶ್ನೆಯನ್ನು ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಕೇಳಿದ್ರು ಅಂತ ಅಂದ್ಕೊಳ್ಳಿ. ಆವಾಗ ನೀವು ಡೈರೆಕ್ಟಾಗಿ ಫಾರ್ಮುಲಾವನ್ನು ಬರೆಯುವಂಥ ನೆಸಸರಿ ಇಲ್ಲ, ಫಾರ್ಮುಲಾ ಬರೀಲೇಬಾರ್ದು. ಸೊ ಅದಕ್ಕಾಗಿ ನೀವು ಟೈಮ್ ವೇಸ್ಟ್ ಮಾಡುವಂತಿಲ್ಲ. ಸೊ ಯಾವುದೇ ಒಂದು ನಿರ್ದೇಶಾಂಕವನ್ನು ತೆಗೆದುಕೊಂಡು ಯಾವುದು x1 ಆಗುತ್ತೆ, ಯಾವುದು x2 ಆಗಿರುತ್ತೆ, ಇದನ್ನು ನೀವು ಮೈಂಡಲ್ಲಿ ಇಟ್ಕೊಂಡು ಈಸಿಯಾಗಿ ಡೈರೆಕ್ಟಾಗಿ ನೀವು ಏನು ಮಾಡ್ಬೋದು, ಫಾರ್ಮುಲಾವನ್ನು ಅಪ್ಲೈ ಮಾಡ್ತೀನಿ, ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಸೊ ಆವಾಗ ನಿಮ್ಗೆ ಏನು ಆನ್ಸರ್ ಬರುತ್ತೆ, ಈಗ 50 ಇದೆ, 52 ಇದೆ, √2 ಬರೋದಿಲ್ಲ. ಇದನ್ನು ನೀವು ಫೈಂಡ್ ಔಟ್ ಮಾಡಬಾರ್ದು. ಆವಾಗ ಏನು ಮಾಡಬೇಕು ಅಂದರೆ ಈಸಿಯಾಗಿ ನೀವೇನು ಮಾಡ್ತಿರ್ತೀರ, ಪಟ್ಟಿಗೆ ಇವು ಬೇರೆ ಬೇರೆ ಲೆಂತನ್ನು ಹೊಂದಿದ್ದಾವೆ. ಹಾಗಾಗಿ ನಾವು ಇದನ್ನು ಏನು ಮಾಡೋದನ್ನ ಅಸಮ ಬಾಹು ತ್ರಿಭುಜ ಅಂಥೇಳಿ ಹಾಕಿಬಿಡೋದು ಅಂತ ಹೇಳಿ ಅಂದ್ಕೋತೀರ. ಸೊ ಇವಾಗ ನೀವು ಅದನ್ನು ಮಾಡೋಕ್ಕಿಂತ ಒಂದು ಈಸಿ ಟ್ರಿಕ್ಸನ್ನು ಕೂಡ ಹೇಳ್ತೀನಿ. ಇಲ್ಲಿ ಪಿ ನಿರ್ದೇಶಾಂಕ ಏನಿದೆ 3,2 ಇದೆ, ಕ್ಯೂ ನಿರ್ದೇಶಾಂಕ ಏನಿದೆ -2 -3 ಇದೆ. ಸೊ ಇವಾಗ ಎಕ್ಸ್ ನಡುವಿನ ವ್ಯತ್ಯಾಸ ಡಿಫ್ರೆನ್ಸ್ ಎಷ್ಟು ಬರುತ್ತೆ ನೋಡಿ. ಎಕ್ಸ್ ನಡು ಅಂದರೆ ಇದು 3 ಇದೆ, ಇದು -2 ಇದೆ. ಇವುಗಳ ನಡುವಿನ ವ್ಯತ್ಯಾಸ ಅಂದರೆ -2 ಅಂದರೆ ಆಲ್ರೆಡಿ -2 ಅಂತ ಇದೆ. ಸೊ ಈಗ -2 ತಂದಾಗ ಡಿಫ್ರೆನ್ಸ್ ಮೊದಲಿಗೆ ಎಕ್ಸ್ನ ಡಿಫ್ರೆನ್ಸ್ ನೋಡಬೇಕು. ಸೊ ಇಲ್ಲಿ ಡಿಫ್ರೆನ್ಸ್ ತಂದಾಗ ಮೈನಸ್ ಬರೀಲೇಬೇಕು. ನೆಕ್ಸ್ಟ್ ಮುಂದಿನ ಒಂದು ಎಕ್ಸ್ ಟರ್ಮ್ದು ಮೈನಸ್ ಇರಲಿ ಪ್ಲಸ್ ಇರಲಿ ಅದನ್ನು ಕೂಡ ನಾವು ಕನ್ಸಿಡರ್ ಮಾಡಬೇಕು. ವಿತ್ ಟ್ರಿಕ್ಸಲ್ಲಿ ಕೂಡ ಮೈನಸನ್ನು ಯೂಸ್ ಮಾಡಬೇಕು. ಅವಾಗ ಏನಾಗುತ್ತೆ, 3 + 5 ಆಗುತ್ತೆ. ಇದರ ಈಕ್ವಲ್ಸ್ ಎಷ್ಟು ಬಂತು, 5 ಬಂತು. ಅದೇ ರೀತಿಯಾಗಿ y ನಿರ್ದೇಶಾಂಕದ ನಡುವಿನ ವ್ಯತ್ಯಾಸವನ್ನು ನೋಡೋಣ. y ನಿರ್ದೇಶಾಂಕದ ನಡುವಿನ ವ್ಯತ್ಯಾಸ ಎಷ್ಟಿದೆ, 2 ಇದೆ, ಇದು -3 ಇದೆ, 2 ಮತ್ತು -3 ಇದೆ, 2 - -3 ಅಂತ ಇದೆ. ಈಗ 2 + 3 ಆಗುತ್ತೆ. ಇದರದ್ದು ಕೂಡ ಏನಾಗುತ್ತೆ, 5 ಬರುತ್ತೆ. ಸೊ ಎರಡೂ ಕೂಡ 5 ಅಂತ ಬಂತು. ಈಗ ಏನು ಮಾಡಬೇಕು, 5² ಮಾಡಬೇಕು, +5² ಮಾಡಬೇಕು. 5² ಮಾಡಿದಾಗ 25 ಬಂತು, 25 ಬಂತು. ಎರಡನ್ನೂ ಕೂಡ ಎಡಿಷನ್ ಮಾಡಿದಾಗ ಏನು ಬಂತು, ನಮಗೆ √50 ಅಂತ ಬಂತು. ಸೊ ನಮಗೆ ಇಲ್ಲಿ √50 ಅಂತ ಬಂದಿದೆ. ಈ ರೀತಿಯಾಗಿ ಕೂಡ ಮಾಡಿದ್ರಾಗೂ ಕೂಡ ನಮಗೇನು ಬಂತು, √50 ಅಂತ ಬಂತು. ಸೊ ಈ ರೀತಿಯಾಗಿ ಪ್ರತಿಯೊಂದು ನಿರ್ದೇಶಾಂಕದ ಕೂಡ ನೀವು ಡಿಫ್ರೆನ್ಸನ್ನು ಕಂಡುಹಿಡ್ತಾ ಹೋಗಬೇಕು. ಸೊ ಇಷ್ಟು ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡಿ ಇಷ್ಟೆಲ್ಲ ಸಾಲ್ವ್ ಮಾಡೋಕ್ಕಿಂತ ಈಸಿಯಾಗಿ ಎಕ್ಸ್ದ ವ್ಯತ್ಯಾಸ ಈಗ 3 - 2 ಅಂದಾಗ 5 ಬಂತು, 5² 25 ಆಯಿತು. 2 - 3 ಇದು ಕೂಡ 5 ಆಯಿತು, 25 + 25 50 ಬಂತು. ಇದು ಒಂದು ನಿರ್ದೇಶಾಂಕ, ಇದು PQ ಅದಾಯಿತು. ನೆಕ್ಸ್ಟ್ QR ನೋಡಿದಾಗ -2 - 2
ಎರಡದ್ರ ವ್ಯತ್ಯಾಸ ನೋಡಬೇಕು. ಇಲ್ಲಿ -2 ಅಂದಾಗ -4 ಬರುತ್ತೆ. -4 ಸ್ಕ್ವೇರು ಇವೆರಡರ ಡಿಫ್ರೆನ್ಸ್ ನೋಡಿದಾಗ -6 ಬರುತ್ತೆ. ಎರಡನ್ನೂ ಎಡಿಷನ್ ಮಾಡಿದಾಗ 52 ಆಯಿತು. ಸೊ ಈ ರೀತಿಯಾಗಿ ಮಾಡಿದಾಗ ನಮಗೆ ಏನಾಗುತ್ತೆ, ಈಸಿಯಾಗಿ ಪಾಯಿಂಟ್ ಔಟ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಫಾರ್ಮುಲಾವನ್ನು ಅಪ್ಲೈ ಮಾಡಿಸಿ ನೀವೇನು ಮಾಡ್ಬೋದು, ಈಸಿಯಾಗಿ ಪಾಯಿಂಟ್ ಔಟ್ ಮಾಡ್ಬೋದು. ಇದ್ರದ್ದು 52 ಬಂತು, 2 ಬಂತು. ನೆಕ್ಸ್ಟ್ ಈಗ ಏನು ಮಾಡಬೇಕಪ್ಪ ಅಂದರೆ ಈ ಎಲ್ಲ ತ್ರಿಭುಜಗಳ ನಡುವಿನ ಮೊತ್ತವನ್ನು ನೋಡಿದಾಗ ಮೂರನೇ ಬಾಹುವಿನ ಮೊತ್ತಕ್ಕೆ ಇದು ಏನಾಗಿರುತ್ತೆ, ಹೆಚ್ಚಾಗಿರುತ್ತೆ. ಹಾಗಾಗಿ ಇದನ್ನು ಲಂಬಕೋನ ತ್ರಿಭುಜ ಅಂಥೇಳಿ ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ಒಂದು ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದು. ಈ ಕ್ವೆಶನ್ ಏನಿದೆ ಅಂತ ನೋಡ್ತೋಗೋಣ. ಎರಡನೇ ಪ್ರಶ್ನೆ, ಇಲ್ಲಿ ನಿರ್ದೇಶಾಂಕವನ್ನು ಕೊಟ್ಟಿದ್ದಾರೆ 1, 7, 4, 2, -1, -1, -4 ಬಿಂದುಗಳು ಚೌಕದ ಶೃಂಗಗಳು ಎಂದು ತೋರಿಸಿ ಅಂತ ಇದೆ. ಸೊ ಇಲ್ಲಿ ಚೌಕವನ್ನು ತಗೋಬೇಕು. ಇಲ್ಲಿ ಚೌಕವನ್ನು ತೆಗೆದುಕೊಂಡಾಗ ನಿರ್ದೇಶಾಂಕವನ್ನು ಬರೀಬೇಕು. ABCD ಅಂತ ಪ್ರತಿಯೊಂದರ ಡಿಸ್ಟೆನ್ಸನ್ನು ಕೂಡ ಕಂಡುಹಿಡಬೇಕು. ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡಿ ಕಂಡುಹಿಡ್ಕೋಬೇಕು. ಸೊ ಇವಾಗ ನೋಡಿ ಎಲ್ಲವನ್ನು ಕಂಡುಹಿಡಿದಿದ್ದಾರೆ. ಡಿಸ್ಟೆನ್ಸ್ ಫಾರ್ಮುಲಾವನ್ನು ಅಪ್ಲೈ ಮಾಡಿದಾಗ ಇಲ್ಲಿ ಏನು ಬರುತ್ತೆ, ಎಲ್ಲವೂ ಕೂಡ ಸೈಡ್ಸ್ ಏನು ಬರ್ತಿದೆ, √34 ಅಂತ ಆನ್ಸರ್ ಬರ್ತಿದೆ. ಸೊ ಇಷ್ಟಕ್ಕೆ ಬಂದರೆ ಇದು ಚೌಕ ಆಗುತ್ತಾ, ಎಷ್ಟು ಮಾತ್ರ ಬಂದರೆ ನಮಗೆ ಇದು ಚೌಕ ಅಂತ ಆಗುತ್ತಾ. ಸೊ ನಿಮಗೆ ಗೊತ್ತಿರಬೇಕು, ಪ್ಯಾರಲೋಗ್ರಾಮ್ ತಂದಾಗ ಕ್ವಾಡ್ರಿಲ್ಯಾಟ್ರಲ್ ಅನ್ನುವಂಥ ಚತುರ್ಭುಜಗಳು ಅಂತ ಗೊತ್ತಿರಬೇಕು. ಚತುರ್ಭುಜಗಳಲ್ಲಿ ಹಲವಾರು ವಿಧಗಳು ಬರ್ತವೆ. ಟ್ರ್ಯಾಪಿಜ್ಯ ಬರುತ್ತೆ, ಪತಂಗ ಬರುತ್ತೆ, ಪ್ಯಾರಲೋಗ್ರಾಮ್ ಅಂದರೆ ಸಮಾಂತರ ಚತುರ್ಭುಜ ಬರುತ್ತೆ. ಹೀಗೆ ಹಲವಾರು ವಿಧಗಳು ಬರ್ತವೆ. ಅದರಲ್ಲೂ ಕೂಡ ಏನಾಗಿರುತ್ತೆ ಅಂದರೆ ಕೆಲವೊಂದು ಪ್ರಾಪರ್ಟೀಸ್ಗಳು ಇರ್ತವೆ. ಸೊ ಚೌಕದ ಪ್ರಾಪರ್ಟಿ ಏನಪ್ಪ ಅಂದರೆ ಎಲ್ಲ ಬಾಹುಗಳು ಸಮನಾಗಿದ್ದು ಈ ಒಂದು ಚೌಕದ ವಿಕರ್ಣವೂ ಕೂಡ ಸಮನಾಗಿರ್ತವೆ. ಇದು ಒಂದು ಪ್ರಾಪರ್ಟಿ ಗೊತ್ತಿರಬೇಕು. ಹಾಗಾಗಿ ವಿಕರ್ಣವನ್ನು ಕಂಡುಹಿಡಿಯೋಣ. ಸೊ ವಿಕರ್ಣವನ್ನು ಕಂಡುಹಿಡಿದಾಗ ಇವು ಕೂಡ ಎರಡು ಈಕ್ವಲ್ ಬಂದಾಗ ಮಾತ್ರ ಚೌಕ. ಸೊ ಕೆಲವು ಬಾರಿ ಇಲ್ಲಿ ಕೈಟ್ ಬರುತ್ತೆ. ಕೈಟ್ ಅಂದರೆ ಇದು ಕೂಡ ಒಂದು ಚೌಕನ ಆಗಿರುತ್ತೆ. ಸೊ ಈ ರೀತಿಯಾಗಿ ಬರುತ್ತೆ. ಇದು ಕೂಡ ಒಂದು ಚತುರ್ಭುಜ ಆಗಿರುತ್ತೆ. ಸೊ ಇಲ್ಲಿ ಡಯಾಗ್ರಾನಲ್ ಏನಾಗೋದಿಲ್ಲ, ಈಕ್ವಲ್ ಆಗಿ ಬರೋದಿಲ್ಲ. ಡಯಾಗ್ರಾನಲ್ಸ್ ಏನಾಗಿರೋದಿಲ್ಲ, ಈಕ್ವಲ್ ಆಗಿ ಬರೋದಿಲ್ಲ. ಈ ಒಂದು ಟರ್ಮ್ಸನ್ನು ನಾವು ಇಲ್ಲಿ ಸ್ಯಾಟಿಸ್ಫೈ ಮಾಡಬೇಕಪ್ಪ ಅಂದರೆ ಇಲ್ಲಿ ಡಯಾಗ್ರಾನಲನ್ನು ಕೂಡ ನಾವು ಕಂಡುಹಿಡ್ಕೋಬೇಕು. ಡಯಾಗ್ರಾನಲ್ ಈಕ್ವಲ್ ಆಗಿರಬೇಕು, ಎಲ್ಲ ಸೈಡ್ಸ್ಗಳು ಕೂಡ ಈಕ್ವಲ್ ಆಗಿರಬೇಕು. ಅಂದರೆ ಮಾತ್ರ ಇದು ಚೌಕ ಆಗಿರುತ್ತೆ. ಸೊ ಇದು 3 ಅಂಕದ ಪ್ರಶ್ನೆಗೆ ಇಂಪಾರ್ಟೆಂಟು. ಸೊ ಡಿಸ್ಕ್ರಿಪ್ಟಿವ್ ಟೈಪ್ ಅಂತಂದಾಗ ಏನೆಲ್ಲ ಬರೀಬೇಕಪ್ಪ ಅಂದರೆ ಕೊಟ್ಟಿರುವಂಥ ನಿರ್ದೇಶಾಂಕವನ್ನು ಬರೀಬೇಕು. ಈ ರೀತಿಯಾಗಿ ಒಂದು ರಫ್ ಡಯಾಗ್ರಾಮನ್ನು ಹಾಕಬೇಕು. ಜೊತೆಗೆ ಇಲ್ಲಿ ನಿಮಗೆ ಏನು ಕೊಟ್ಟಿಲ್ಲ, ಡಿಸ್ಟೆನ್ಸ್ ಫಾರ್ಮುಲಾವನ್ನು ಬರೋದಿಲ್ಲ. ಕಂಪಲ್ಸರಿ ನೀವು ಡಿಸ್ಟೆನ್ಸ್ ಫಾರ್ಮುಲಾವನ್ನು ಅಪ್ಲೈ ಮಾಡಲೇಬೇಕು. ಯಾವುದೇ ಒಂದು ಪ್ರಶ್ನೆನ ಸೊಲ್ಯೂಷನನ್ನು ಮಾಡ್ತಾ ಇದ್ದೀರಾ ಅಂದರೆ ಡಿಸ್ಕ್ರಿಪ್ಟಿವ್ ಅಲ್ಲಿ ಯಾವುದಾದ್ರೂ ಒಂದು ಫಾರ್ಮುಲಾ ಇದ್ದರೆ ಮೊದಲಿಗೆ ಪ್ರಶ್ನೆಯಲ್ಲಿ ಕೊಟ್ಟಿರುವಂಥ ದತ್ತಾಂಶಗಳನ್ನು ಬರ್ಕೋಬೇಕು. ನಂತರ ಫಾರ್ಮುಲಾ ಅಪ್ಲೈ ಮಾಡಬೇಕು. ನಂತರ ಸೊಲ್ಯೂಷನನ್ನು ಮಾಡ್ತಾ ಹೋಗಬೇಕು. ಇದು ಡಿಸ್ಕ್ರಿಪ್ಟಿವ್ ಟೈಪಲ್ಲಿ ಬರೆಯುವಂಥ ಒಂದು ಮೆಥಡ್ ಆಗಿರುತ್ತೆ. ಇಲ್ಲಿಯೂ ಕೂಡ ಒಂದು ಇಂಪಾರ್ಟೆಂಟ್ ಕ್ವಶನ್ ಇದೆ. ಸೊ ಕ್ವಶನನ್ನು ನೋಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂದರೆ ಕನ್ಫ್ಯೂಷನ್ ಶುರು ಆಗುತ್ತೆ. ಏನು ಕನ್ಫ್ಯೂಷನ್ಪ ಅಂದರೆ ಎಕ್ಸ್ ಮತ್ತು ವಾಯ್ ಬಿಂದುವು 7, 1, 3, 5 ಬಿಂದುಗಳಿಂದ ಸಮಾನ ದೂರದಲ್ಲಿವೆ ಅಂದರೆ ನೀವು ಡೈರೆಕ್ಟ್ ಡಿಸ್ಟೆನ್ಸ್ ಫಾರ್ಮುಲಾವನ್ನು ಅಪ್ಲೈ ಮಾಡಬೇಕು ಅಂತ ಗೊತ್ತಾಗುತ್ತೆ. ಸೊ ಅಂದರೆ ಇಲ್ಲಿ ಎಕ್ಸ್, ವಾಯ್ ಅಂತ ಬಿಂದು ನಮಗೆ ಕೊಟ್ಟಿಲ್ಲ. ಅದನ್ನು ಕಂಡು ಹಿಡೀರಿ ಅಂತಂದಾಗ ಅದು ಸೆಕ್ಷನ್ ಫಾರ್ಮುಲಾ ಯೂಸ್ ಆಗುತ್ತೆ. ಡಿಸ್ಟೆನ್ಸ್ ಫಾರ್ಮುಲಾ ಜೊತೆಗೆ ಸೆಕ್ಷನ್ ಫಾರ್ಮುಲಾ ಯೂಸ್ ಆಗುತ್ತೆ. ಸೊ ಇಲ್ಲಿ ಏನು ಕಂಡುಹಿಡಿ ಅಂದಿಲ್ಲ, ಎಕ್ಸ್ ವಾಯ್ ಬಿಂದುವನ್ನು ಕಂಡುಹಿಡೀರಿ ಅಂತ ಕೇಳಿಲ್ಲ. ಏನು ಕೇಳಿದ್ದಾರೆ, ಎಕ್ಸ್ ಮತ್ತು ವಾಯ್ಗಳ ನಡುವಿನ ರಿಲೇಷನ್, ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ದೀಸ್ 2 ಕೋಆರ್ಡಿನೇಟ್ಸ್, ಈ ಎರಡು ನಿರ್ದೇಶಾಂಕ ನಡುವಿನ ಸಂಬಂಧ ಏನಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಸಂಬಂಧ ಯಾವ ರೀತಿಯಾಗಿ ಕಂಡುಹಿಡಿಬೇಕು, ಜಸ್ಟ್ ಇಲ್ಲಿ ಆನ್ಸರ್ ಇದೆ ನಿಮಗೆ ಗೊತ್ತಾಗುತ್ತೆ. ಅಥವಾ ಕ್ವಶನನ್ನು ಮಾತ್ರ ನೋಡಿದಾಗ ಏನು ಕಂಡುಹಿಡಬೇಕು ಅಂತ ಗೊತ್ತಾಗೋದಿಲ್ಲ. ಆವಾಗ ನೀವು ಡೈರೆಕ್ಟಾಗಿ ಏನು ಮಾಡಲಿಕ್ಕೆ ಯೂಸ್ ಮಾಡ್ತೀರಿ, ಸೊ ಎಕ್ಸ್ ನಿರ್ದೇಶಾಂಕವನ್ನು ಕಂಡುಹಿಡಲಿಕ್ಕೆ ಯೂಸ್ ಮಾಡ್ತೀರಾ. ಸೊ ಎಕ್ಸ್ ನಿರ್ದೇಶಾಂಕವನ್ನು ಕಂಡುಹಿಡಬೇಕು ಅಂದರೂ ಕೂಡ ನಿಮ್ಗೆ ಏನು ಗೊತ್ತಿರಬೇಕಪ್ಪ ಅಂದರೆ ಈ ಸೆಕ್ಷನ್ ಫಾರ್ಮುಲಾದಲ್ಲಿ ಅನುಪಾತವನ್ನು ಕೊಟ್ಟಿರ್ತಾರೆ. ಅನುಪಾತವನ್ನು ಕೂಡ ಇಲ್ಲಿ ಕೊಟ್ಟಿಲ್ಲ. ಹಾಗಾಗಿ ರಿಲೇಷನ್ ಏನು ಕಂಡುಹಿಡಬೇಕಪ್ಪ ಅಂದರೆ ಇಲ್ಲಿ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಇದು ಒಂದು ಡಯಾಗ್ರಾಮ್. ನಿಮಗೆ ಇದು ಎ ನಿರ್ದೇಶಾಂಕ ಇದೆ, ಇದು ಬಿ ನಿರ್ದೇಶಾಂಕ ಇದೆ.
ಸೊ ಮಧ್ಯದಲ್ಲಿ ಒಂದು ನಿರ್ದೇಶಾಂಕ ಕೊಟ್ಟಿದ್ದಾರೆ, ಇದು ಎಕ್ಸ್ ಕಾಮ ವೈ. ಎ ನಿರ್ದೇಶಾಂಕ 7,1 ಇದೆ, ಬಿ ನಿರ್ದೇಶಾಂಕ 3,5 ಇದೆ. ಸೊ ಇವರುಗಳ ರಿಲೇಷನನ್ನು ಕೇಳಿದ್ದಾರೆ. ಮೊದಲಿಗೆ ಏನು ಮಾಡಬೇಕಪ್ಪ ಅಂದರೆ ಇದನ್ನು ನಾವು ಸಪೋಸ್ ಪಿ ಅಂತ ಹೇಳಿ ಅಂದ್ಕೊಂಡ, ಈ ನಿರ್ದೇಶಾಂಕ ಪಿ, ಎ ಪಿ ಮತ್ತು ಬಿ ಪಿ. ಈಗ ಏನು ಕಂಡುಹಿಡಬೇಕು, ಮೊದಲಿಗೆ ಎ ಪಿ ಡಿಸ್ಟೆನ್ಸ್ ಫಾರ್ಮುಲಾವನ್ನು ಅಪ್ಲೈ ಮಾಡಿ ಎ ಪಿಯ ಒಂದು ಉದ್ದವನ್ನು ಇಲ್ಲಿ ಬರ್ಕೋಬೇಕು. ಜೊತೆಗೆ ಇಲ್ಲಿ ಬಿ ಪಿಯ ಉದ್ದವನ್ನು ಕೂಡ ನಾವು ಈ ರೀತಿಯಾಗಿ ಬರ್ಕೋಬೇಕು. ಈ ಎರಡರನ್ನು ಸ್ಕ್ವೇರನ್ನು ಮಾಡಬೇಕು. ಯಾಕಪ್ಪ ಅಂದರೆ ಡಿಸ್ಟೆನ್ಸ್ ಫಾರ್ಮುಲಾ ಏನಿದೆ ನಮಗೆ √(x2 - x1) ಸ್ಕ್ವೇರ್ ಪ್ಲಸ್ y2 - y1 ಸ್ಕ್ವೇರ್ ಅಂತ ಇದೆ. ಸೊ ಇಲ್ಲಿ ಡಿಸ್ಟೆನ್ಸ್ಗೆ ನಾವು ಸ್ಕ್ವೇರ್ ತೊಗೊಂಡಿರೋದ್ರಿಂದ ಇಲ್ಲಿ √ ಬರೋದಿಲ್ಲ, ಹಾಗಾಗಿ ಅದನ್ನು ತೆಗೆದುಬಿಟ್ಟಿದ್ದಾರೆ. ಸೊ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡಿ. ಇವಾಗ ಇದು x2 ಆಗುತ್ತೆ, x2 - x1 x - 7 ಸ್ಕ್ವೇರ್, y2 - y1 y - 1 ಸ್ಕ್ವೇರ್. ನೆಕ್ಸ್ಟ್ ಈ ಕಡೆ ನೋಡೋಣ, ಬಿ ಪಿ x2 - 3 ಸ್ಕ್ವೇರ್, y2 - 5 ಸ್ಕ್ವೇರ್ ಈ ಕಡೆ ಬರ್ಕೊಂಡಿದ್ದಾರೆ. ಇದನ್ನು ಏನು ಮಾಡಬೇಕು, a - b ಸ್ಕ್ವೇರ್ ಫಾರ್ಮುಲಾವನ್ನು ಅಪ್ಲೈ ಮಾಡ್ಕೋಬೇಕು. a - b ಸ್ಕ್ವೇರ್ ಫಾರ್ಮುಲಾ ಏನಿದೆ, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ -2ab. ಈ ಒಂದು ಫಾರ್ಮುಲಾವನ್ನು ಇಲ್ಲಿ ಅಪ್ಲೈ ಮಾಡಬೇಕು. ಆವಾಗ ಏನು ಬರುತ್ತೆ, a ಸ್ಕ್ವೇರ್ ಅಂದರೆ x ಸ್ಕ್ವೇರು, ಬಿ ಸ್ಕ್ವೇರ್ ಅಂದರೆ 49, 7 ಸ್ಕ್ವೇರ್ 49, 2a ಇಂಟು ಬಿ. 2 ಅಂದರೆ a ಅಂದರೆ x ಇದೆ, ಬಿ ಅಂದರೆ -7 ಇದೆ. ಸೊ 2 7 14, 14 ಇಂಟು x -14x. ಈ ರೀತಿಯಾಗಿ ಎಲ್ಲವನ್ನು ಕೂಡ ಮಾಡ್ಕೋಬೇಕು. ಆವಾಗ x ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, y ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ 14x ಇದೆ, ಇಲ್ಲಿ 6x ಇದೆ. 14x ಇದೆ, 6x ಇದೆ. 14xಲ್ಲಿ 6xನ್ನು ಮೈನಸ್ ಮಾಡಿದರೆ 8x ಬರುತ್ತೆ. ನಂತರ ಇಲ್ಲಿ 2y -2y ಇದೆ, ಇಲ್ಲಿ 10y ಇದೆ. ಸೊ ಇದನ್ನು ನಾವು ಈ ಕಡೆಯಿಂದ ಈ ಕಡೆ ಶಿಫ್ಟ್ ಮಾಡಿದಾಗ ಇಲ್ಲಿ ಏನು ಬರುತ್ತೆ ಅಂದರೆ ಇದು -10y ಹಾಗೆ ಇರುತ್ತೆ, ಇದು ಮೈನಸ್ ಈ ಕಡೆ ಬಂದಾಗ ಪ್ಲಸ್ ಆಗುತ್ತೆ, ಇದು ಕೂಡ ಏನಾಗುತ್ತೆ -8y ಅಂತ ಆಗುತ್ತೆ. ನಂತರ ಇಲ್ಲಿ 49 ಇದೆ, 25 + 9 ಮಾಡಬೇಕು. ಜೊತೆಗೆ ಇಲ್ಲಿ +9 ಮಾಡಿದಾಗ ಎಷ್ಟು ಬರುತ್ತೆ, ಈ ಕಡೆ 5 35 ಬರುತ್ತೆ. 35 ಪ್ಲಸ್ ಇದನ್ನು ಪ್ಲಸ್ ಇದೆ, ಇದು ಈ ಕಡೆ ಹೋದಾಗ ಏನು ಬರುತ್ತೆ, ಮೈನಸ್ ಆಗುತ್ತೆ. ಮೈನಸ್ ಆದಾಗ 34 ಬರುತ್ತೆ. 34 ಬಂದಾಗ ಇಲ್ಲಿಯೂ ಕೂಡ ಏನಿದೆ, ಒಂದು 34 = 34 ಹೋಲ್ ಡಿವೈಡೆಡ್ ಬೈ 8 ಮಾಡಿದಾಗ, ಸೊ ಇದು 34 -49 ಮಾಡಿದಾಗ 16 ಬರುತ್ತೆ, =16 ಆಯಿತು. ಸೊ ಈ ಹೋಲ್ ಇಕ್ವೇಷನ್ಗೆ ನಾವು ಡಿವೈಡ್ 2 ಮಾಡಿದಾಗ ಈ ಇಕ್ವೇಷನ್ ಬರುತ್ತೆ. ಸೊ x ಮತ್ತು yಗಳ ನಡುವಿನ ಸಂಬಂಧ ಏನಿದೆ ಅಂದರೆ x - y = 2 ಆಗಿರುತ್ತೆ. ಇದು ನಮಗೆ ರಿಕ್ವೈರ್ಡ್ ರಿಲೇಷನ್, ಅಪೇಕ್ಷಿತ ಸಂಬಂಧ ಈ ರೀತಿಯಾಗಿದೆ. ಸೊ ರಿಲೇಷನನ್ನು ಕಂಡುಹಿಡಿ ಅಂದರೆ ಏನು ಕಂಡುಹಿಡಬೇಕಪ್ಪ ಅಂದರೆ ಇಕ್ವೇಷನನ್ನು ಫೈಂಡ್ ಔಟ್ ಮಾಡಬೇಕು. ಇಕ್ವೇಷನ್ 2 ವೇರಿಯೇಬಲ್ ಇಕ್ವೇಷನನ್ನು ಫೈಂಡ್ ಔಟ್ ಮಾಡಬೇಕು. ಇದು ರಿಲೇಷನನ್ನು ಕಂಡುಹಿಡುವಂಥ ಒಂದು ಎಕ್ಸಾಂಪಲ್ ಆಗಿತ್ತು. ಇದು ಕೂಡ ಇಂಪಾರ್ಟೆಂಟ್. ಸೊ ಈ ಒಂದು ಕ್ವಶನ್ಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬಂದಿದ್ದರೆ ಯಾವ ರೀತಿಯಾಗಿ ಈಸಿ ಟ್ರಿಕ್ಸನ್ನು ಯೂಸ್ ಮಾಡ್ತಿದ್ರಿ ಅಂತ ಹೇಳಿ ನಾವು ನೋಡ್ತಾ ಹೋಗೋಣ. ಸೊ ನಮಗೆ ಎಕ್ಸ್ ಮತ್ತು ವೈದ ರಿಲೇಷನನ್ನು ಕಂಡುಹಿಡಿ ಎಂದಿದ್ದಾರೆ. ನಿರ್ದೇಶಾಂಕವನ್ನು ಕೊಟ್ಟಿದ್ದಾರೆ 7,1 ಅಂತ, 3,5 ಅಂತ ನಿರ್ದೇಶಾಂಕ ಕೊಟ್ಟಿದ್ದಾರೆ. ಸೊ ಈಸಿ ಟ್ರಿಕ್ಸ್ ಅನ್ನು ಯೂಸ್ ಮಾಡೋಣ ಮಲ್ಟಿಪಲ್ ಚಾಯ್ಸ್ಗೆ ಅಂತ. ಸೊ ಡಿಸ್ಕ್ರಿಪ್ಟಿವಲ್ಲಿ ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅಂತ ಆಲ್ರೆಡಿ ನೋಡಿದ್ವಿ. ಸೊ ಈಸಿ ಟ್ರಿಕ್ಸ್ ಅಂದರೆ ವಿತಿನ್ 30 minutes ವಿ ಹ್ಯಾವ್ ಟು ಸಾಲ್ವ್ ದ ಇಕ್ವೇಷನ್. ವಿತಿನ್ 30 minutes ವಿ ಹ್ಯಾವ್ ಟು ಸಾಲ್ವ್ ದ ಇಕ್ವೇಷನ್, ಬಟ್ ರಿಪೀಟ್ ಟೈಮ್ ವಿ ಹ್ಯಾವ್ ಟು ಸಾಲ್ವ್. ನಾವು ರಿಪೀಟಾಗಿ ನಾವು ಸಾಲ್ವ್ ಮಾಡಬೇಕು, ಅದರ್ವೈಸ್ ನಮಗಿದು ಟ್ರಿಕ್ ಏನಾಗಿಬಿಡುತ್ತೆ, ತುಂಬ ಡಿಫಿಕಲ್ಟಿ ಅನಿಸ್ಬಿಡುತ್ತೆ. ನಾವು ಮತ್ತೆ ಒರಿಜಿನಲ್ ರೀತಿಯಲ್ಲಿ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಸೊ ಮೋರ್ ಟೈಮ್ ನೀವು ಇದನ್ನು ರಿವಿಷನ್ ತೊಗೊತಾ ಹೋದರೆ ಈಸಿಯಾಗಿ ಬರುತ್ತೆ. ಓಕೆ, ಸೊ ಈಗ ಏನು ಮಾಡೋಣಪ್ಪ ಅಂದರೆ ನಿಮಗೆ ಏನಪ್ಪ ಅಂದರೆ ಮೊದಲಿಗೆ ಎಕ್ಸ್ ಟರ್ಮ್ ಏನಿದ್ದಾವೆ ಇದರ ಡಿಫ್ರೆನ್ಸನ್ನು ನೋಡೋಣ. ಎಕ್ಸ್ ಟರ್ಮ್ ಡಿಫ್ರೆನ್ಸ್ ಎಷ್ಟು ಬರುತ್ತೆ, 7 - 3 ಎಷ್ಟು ಬರುತ್ತೆ,
4 ಬರುತ್ತೆ. ಓಕೆ, 4 ಬಂತು. ಎಕ್ಸ್ ಡಿಫ್ರೆನ್ಸ್ ವೈದ ಡಿಫ್ರೆನ್ಸ್ ಎಷ್ಟು ಬರುತ್ತೆ? ಇದು ಕೂಡ -4 ಬಂತು, ಹೌದಲ್ವ? 1 - 5 ಅಂದಾಗ -4 ಬಂತು, ಇದು ಡಿಫ್ರೆನ್ಸ್ ಆಯಿತು. ನೆಕ್ಸ್ಟು ಇದಕ್ಕೆ ನಾನು ಏನು ಮಾಡ್ತೀನಪ್ಪ ಅಂದರೆ, ಈ ಒಂದು ನಿರ್ದೇಶಾಂಕ ಏನಿದೆ 7 ಸ್ಕ್ವೇರ್ 49 ಬಂತು, ಬಾಯ್ ಲೆಕ್ಕ ಮಾಡ್ತಾಯಿದ್ದೀನಿ. ಸೊ ಈ ರೀತಿಯಾಗಿ ನೀವು ಮಾಡಬೇಕು. ವಿತಿನ್ 30 ಮಿನಿಟ್ ನೀವು ಸಾಲ್ವ್ ಮಾಡ್ತೀರಾ. ಸೊ ಈಗ ಇದನ್ನು ನಿಮ್ಗೆ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ಹೇಳಿದೆ, ನಾನು ಸಾಲ್ವ್ ಮಾಡ್ತೀನಿ. ವಿತಿನ್ 30 ಮಿನಿಟ್ ನೀವು ಕೌಂಟ್ ಮಾಡ್ಬೋದು. ಸೊ ಯಾವ ರೀತಿಯಾಗಿ ಅಂತ ನೋಡ್ತಾ ಹೋಗೋಣ. ಸೊ 7 - 3 4 ಬರುತ್ತೆ ಡಿಫ್ರೆನ್ಸು. 1 - 5 -4 ಡಿಫ್ರೆನ್ಸ್ ಬರುತ್ತೆ. ಈ ರೀತಿಯಾಗಿ ಡಿಫ್ರೆನ್ಸ್ ಬರುತ್ತೆ. ಈಗ 7 ಸ್ಕ್ವೇರ್ 49 ಪ್ಲಸ್ 1 ಸ್ಕ್ವೇರ್ 1 ಬರುತ್ತೆ. ಎರಡನ್ನು ಎಡಿಷನ್ ಮಾಡಿದಾಗ 50 ಬಂತು. ಸೊ ಇಲ್ಲಿ 3 ಸ್ಕ್ವೇರ್ 9 ಬರುತ್ತೆ, 5 ಸ್ಕ್ವೇರ್ 25 ಬರುತ್ತೆ. ಎರಡನ್ನು ಎಡಿಷನ್ ಮಾಡಿದಾಗ 34 ಬಂತು. ಸೊ ಇವಾಗ ಎರಡರದ್ದು ವ್ಯತ್ಯಾಸವನ್ನು ತಗೋಣ, ಎರಡದ್ರ ಡಿಫ್ರೆನ್ಸನ್ನು ತಗೋಣ. ಇವಾಗ 16 ಬಂತು. ಸೊ ಇವಾಗ ಎಕ್ಸ್ ಅಂದರೆ 4 ಬಂತು, ವೈ ಅಂದರೆ 4 ಬಂತು, -4 ಬಂತು, = 16 ಬಂತು. ಹೋಲ್ ಡಿವೈಡೆಡ್ ಬೈ 4 ಮಾಡಿ, ಆವಾಗ ಇದು ಎಕ್ಸ್ ಇರುತ್ತೆ, ಇದು ವೈ ಇರುತ್ತೆ. ಎಕ್ಸ್ - ವೈ = 16. ಮುಗೀತಲ್ವ? ಇಷ್ಟೇ ಡಿಫ್ರೆನ್ಸ್, ಶಾರ್ಟ್ಕಟ್ ಇರೋದು ಇಷ್ಟೇ. ಸೊ ಏನು ಮಾಡಿದೆ ಅಂದರೆ, ಮೊದಲಿಗೆ ನಾನು 7 3 ಇದ್ರ ಎರಡದ್ರ ಡಿಫ್ರೆನ್ಸ್ 4 ಬಂತು. 1 - 5 ಡಿಫ್ರೆನ್ಸ್ -4 ಬಂತು. ಈಗ ಏನು ಮಾಡಿದೆ ಅಂದರೆ 7 ಸ್ಕ್ವೇರ್ 49 ಪ್ಲಸ್ 1 ಸ್ಕ್ವೇರ್ 1, ಎರಡನ್ನು ಕೂಡಿದಾಗ 50. ಇಲ್ಲಿ ಕೂಡ ಅಷ್ಟೇ. 3 ಸ್ಕ್ವೇರ್ 9, 5 ಸ್ಕ್ವೇರ್ 25, ಎರಡನ್ನು ಎಡಿಷನ್ ಮಾಡಿ 34 ಬಂತು. ಅಗೇನ್ ಇವೆರಡದ್ರ ಡಿಫ್ರೆನ್ಸ್ ತಗೋರಿ, 16 ಬಂತು. ಇದನ್ನು ಇಕ್ವೇಷನ್ ರೀತಿಯಲ್ಲಿ ಬರೀರಿ, ಹೋಲ್ ಡಿವೈಡೆಡ್ ಬೈ 4 ಮಾಡಿ, ಆವಾಗ ಇಕ್ವೇಷನ್ ಸಿಕ್ತು. ಈ ರೀತಿಯಾಗಿ ಈಸಿ ಟ್ರಿಕ್ಸನ್ನು ನೀವು ಯೂಸ್ ಮಾಡ್ಬೋದು. ಓಕೆ, ಸೊ ಇಲ್ಲಿಯೂ ಕೂಡ ಒಂದು ಪ್ರಶ್ನೆ ಇದೆ. ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಇದೆ. ಸೊ ಈ ರೀತಿಯಾಗಿ ಪ್ರಶ್ನೆಯನ್ನು ಕೇಳಿದ್ದಾರೆ ಕೂಡ. ಓಕೆನಾ? ಈಗ ಉದಾಹರಣೆ ಈ ರೀತಿಯಾಗಿದೆ. ಎ ನಿರ್ದೇಶಾಂಕ 6,5, ಬಿ ನಿರ್ದೇಶಾಂಕ -4, 3 ಬಿಂದುಗಳಿಂದ ಸಮಾನ ದೂರದಲ್ಲಿರುವ ವಾಯ್ ಅಕ್ಷದ ಮೇಲಿನ ಒಂದು ಬಿಂದುವನ್ನು ಕಂಡುಹಿಡಿಯಿರಿ ಎನ್ನುವಂಥ ಪ್ರಶ್ನೆ ಇದೆ. ಸೊ ಮೊದಲಿಗೆ ನಾನು ನಿಮಗೆ ಈಸಿ ಟ್ರಿಕ್ಸನ್ನು ಹೇಳ್ತೀನಿ, ಆಮೇಲೆ ಡಿಸ್ಕ್ರಿಪ್ಟಿವ್ ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕಂತ ಹೇಳ್ತೀನಿ. ಸೊ ಮೊದಲಿಗೆ ಏನೆಲ್ಲ ಕಂಡುಹಿಡ್ಕೋಬೇಕು, ಏನೆಲ್ಲ ಕೊಟ್ಟಿದ್ದಾರೆ ನೋಡಿ. ಸೊ ಎ ನಿರ್ದೇಶಾಂಕ ಕೊಟ್ಟಿದ್ದಾರೆ, ಎಷ್ಟಿದೆ? 6,5 ಇದೆ. ಬಿ ನಿರ್ದೇಶಾಂಕ ಕೊಟ್ಟಿದ್ದಾರೆ -4, 3 ಅಂತ ಇದೆ. ಓಕೆನಾ? ಇಲ್ಲಿ ಮತ್ತು ಅದ್ರ ಜೊತೆಗೆ ಏನು ಕೊಟ್ಟಿದ್ದಾರೆ? ವಾಯ್ ಅಕ್ಷದ ಮೇಲೆ ಅಂತೇಳಿ ಕೊಟ್ಟಿದ್ದಾರೆ. ವಾಯ್ ಅಕ್ಷದ ಮೇಲೆ ಇದ್ದಾಗ ಏನಾಗಿರುತ್ತೆ? ಎಕ್ಸ್ ಅಕ್ಷ 0 ಆಗಿರುತ್ತೆ. ಸೊ ಅದೆಲ್ಲ ನಮಗೆ ಬೇಕಾಗುವುದಿಲ್ಲ. ಸೊ ಈಸಿ ಟ್ರಿಕ್ಸ್ ವಿತಿನ್ 20 ಸೆಕೆಂಡ್ಸಲ್ಲಿ ನಾವು ಇದನ್ನು ಸಾಲ್ವ್ ಮಾಡ್ಬೋದು. ಇಷ್ಟು ನಮಗೆ ಕೊಟ್ಟಿರುವಂಥ 3 ಡೇಟಾಸ್ಗಳನ್ನು ಯೂಸ್ ಮಾಡ್ಬೋದು. ಸೊ ಮೊದಲಿಗೆ ನಿಮಗೊಂದು ಫಾರ್ಮುಲಾ ಹೇಳ್ತೀನಿ. x² + y² ಡಿವೈಡೆಡ್ ಬೈ 2 ಇಂಟು ಡಿಫ್ರೆನ್ಸ್ ಆಫ್ ಕೋಆರ್ಡಿನೇಟ್. ಏನಿದು ಡಿಫ್ರೆನ್ಸ್ ಆಫ್ ಕೋಆರ್ಡಿನೇಟ್? x² ಮಾಡ್ತೀನಿ. x² ಮಾಡಿದಾಗ ಎಷ್ಟು ಬರುತ್ತೆ? x² + x². ಈ ಒಂದು ಫಾರ್ಮುಲಾವನ್ನು ಯೂಸ್ ಮಾಡಬೇಕು. x² ಅಂದರೆ ಏನು ಮಾಡಬೇಕು? 6 ಸ್ಕ್ವೇರ್ 36, 5 ಸ್ಕ್ವೇರ್ 25, 36 25 ಎರಡನ್ನು ಕೂಡ ಸ್ಕ್ವೇರ್ ಮಾಡಿದಾಗ 61 ಬರುತ್ತೆ. ನೆಕ್ಸ್ಟು y² ನಾವು ಏನು ಮಾಡಬೇಕು? ಸ್ಕ್ವೇರ್ ಮಾಡಬೇಕು. 5² 25. ಸೊ ಇದು ನೆಸೆಸರಿ ಇಲ್ಲ ಅಂತ ಅನ್ಸುತ್ತೆ. ಓಕೆ, 67 ಆಯಿತು. ನೆಕ್ಸ್ಟು 25 ಸ್ಕ್ವೇರ್, 5 ಸ್ಕ್ವೇರ್ 25 ಆಗುತ್ತೆ. ಸೊ ಡಿವೈಡೆಡ್ ಬೈ 2 ಡಿಫ್ರೆನ್ಸ್ ಆಫ್ ಕೋಆರ್ಡಿನೇಟ್. ನೆಕ್ಸ್ಟ್ ಉಳಿದಿರುವಂಥ ಡಿಫ್ರೆನ್ಸ್ ಯಾವುದಿದೆ? 5 ಇದೆ, 3 ಇದೆ. ಕೋಆರ್ಡಿನೇಟು 5 - 3. ಸೊ ಎರಡದ್ರ ವ್ಯತ್ಯಾಸ ಎಷ್ಟು ಬಂತು? 36 ಬಂತು. ಇವೆರಡರ ವ್ಯತ್ಯಾಸ ಎಷ್ಟು ಬಂತು? 2 ಬಂತು. 2 4, ಎರಡನ್ನು ಕ್ಯಾನ್ಸಲ್ ಮಾಡಿ 9 ಬರುತ್ತೆ. ಆ ಒಂದು y ಅಕ್ಷದ ಮೇಲೆ ಇರುವಂಥ ಕೋಆರ್ಡಿನೇಟ್, x ಕೋಆರ್ಡಿನೇಟ್ 0 ಇರುತ್ತೆ, y ಕೋಆರ್ಡಿನೇಟ್ 9 ಆಗಿರುತ್ತೆ. ಈ ರೀತಿಯಾಗಿ ಸಾಲ್ವ್ ಮಾಡಬೇಕು. ಯಾವುದೇ ಒಂದು ನಿರ್ದೇಶಾಂಕವನ್ನು ಕೊಟ್ಟಿರಲಿ, x ಕೋಆರ್ಡಿನೇಟ್ ಅಥವಾ y ಕೋಆರ್ಡಿನೇಟ್ ಆಗಿರಲಿ, ಸೊ ಈ ಒಂದು ಫಾರ್ಮುಲಾವನ್ನು ಯೂಸ್ ಮಾಡಬೇಕು. ಮೊದಲನೇ ನಿರ್ದೇಶಾಂಕದ ವರ್ಗ, ಎರಡನೇ ನಿರ್ದೇಶಾಂಕದ ವರ್ಗ ಎರಡನ್ನು ಕೂಡ ಸಬ್ಸ್ಟ್ರಾಕ್ಟ್ ಮಾಡಬೇಕು. ಫಾರ್ಮುಲಾದಲ್ಲಿ ಈ ರೀತಿಯಾಗಿದೆ, x² ಮತ್ತು y² ಅಂತ ಇದೆ. ಇದೆರಡನ್ನು ಕೂಡ
ಸಬ್ಸ್ಟ್ರಾಕ್ಟ್ ಮಾಡಬೇಕು. ಮಾಡಿ ಇದಕ್ಕೆ ಹೋಲ್ ಡಿವೈಡೆಡ್ ಬೈ 2 ಮಾಡಬೇಕು. ಉಳಿದ ನಿರ್ದೇಶಾಂಕ ಏನಿದೆ y ಮೈನಸ್ ಸಪೋಸ್ y1 ಮೈನಸ್ y2 ಅಂತ ಹೇಳಿ ಮಾಡಬೇಕು ಕೊಟ್ಟಿರುವಂಥ ನಿರ್ದೇಶಾಂಕದಲ್ಲಿ. ಇಷ್ಟು ಫಾರ್ಮುಲಾ ಮಾಡಿದಾಗ ನಮಗೆ y ಬೆಲೆಯನ್ನು ಸಿಗುತ್ತೆ. ಓಕೆ, ಸೊ ಎಕ್ಸ್ ಕೋಆರ್ಡಿನೇಟನ್ನು ಮಾಡುವಾಗ ಇಲ್ಲಿ x1 ಮೈನಸ್ x2 ಅಂತ ಕೂಡ ಮಾಡಿದ್ರು ನಡೆಯುತ್ತೆ. ಸಪೋಸ್ ಇವೇ ಎರಡು ನಿರ್ದೇಶಾಂಕವನ್ನು ಕೊಟ್ಟು ಎಕ್ಸ್ ಕೋಆರ್ಡಿನೇಟನ್ನು ಕಂಡುಹಿಡಿ ಅಂತ ಅಂದಿದ್ರು. ಅವಾಗ ಏನು ಮಾಡ್ತೀರಾ? ಜಸ್ಟ್ ಅವಾಗ ನೀವು ಇಲ್ಲಿ y ಕೋಆರ್ಡಿನೇಟ್ ತೊಗೊಂಡಿರಿ, ಅಲ್ಲಿ ಎಕ್ಸ್ ಕೋಆರ್ಡಿನೇಟನ್ನು ತೊಗೊಂಡ್ರೆ ನಿಮಗೆ ಈಸಿಯಾಗಿ ಪಾಯಿಂಟ್ ಔಟ್ ಆಗುತ್ತೆ. ಈ ಫಾರ್ಮುಲಾವನ್ನು ನೆನ್ಪಿಟ್ಕೊಳ್ಳಿ. ಯಾವ ರೀತಿಯಾಗಿ ಮಾಡಬೇಕು ಅಂತ ನಾನು ಆವಾಗಲೇ ಹೇಳಿದೆ. ಸೊ ಎಕ್ಸ್ ಸ್ಕ್ವೇರ್ ಅಂತಂದರೆ ಇಲ್ಲಿ ಎಕ್ಸ್ ಕೋಆರ್ಡಿನೇಟ್ ಯಾವುದಿದೆ 6 ಸ್ಕ್ವೇರ್ 36, 6 ಸ್ಕ್ವೇರ್ 36 ಪ್ಲಸ್ ವೈ ಸ್ಕ್ವೇರ್ ಇದು 5 ಸ್ಕ್ವೇರ್ ಏನಾಗುತ್ತೆ 25 ಆಗುತ್ತೆ. ಎರಡನ್ನು ಎಡಿಷನ್ ಮಾಡಿದಾಗ 61 ಬರುತ್ತೆ. ಅಗೇನ್ ಇದು ವೈ ಸ್ಕ್ವೇರನ್ನು ಮಾಡಬೇಕು, ಮೈನಸ್ ವೈ ಸ್ಕ್ವೇರ್ ಮಾಡಬೇಕು. ಮೈನಸ್ ವೈ ಸ್ಕ್ವೇರ್ ಅಂದಾಗ ಇಲ್ಲಿ ಎಲ್ಲೆಲ್ಲಿ ವೈ ಟರ್ಮ್ ಬಂದಿದೆ ಅಲ್ಲಿ ಎಕ್ಸ್ ಟರ್ಮನ್ನು ನೀವು ತೊಗೋಬೇಕು. ಓಕೆ, ಈಗ ಡಿವೈಡೆಡ್ ಬೈ 2 ವೈ ಟರ್ಮ್ ಏನಿದೆ ಇದು 5 ಮೈನಸ್ 3 ಇದೆ. ಸೊ ಈ ರೀತಿಯಾಗಿ ಸಾಲ್ವ್ ಮಾಡಬೇಕು. ಓಕೆ, 34 ಡಿವೈಡೆಡ್ ಬೈ 4 ಬರುತ್ತೆ, ಕ್ಯಾನ್ಸಲ್ ಮಾಡಿದಾಗ 9 ಬರುತ್ತೆ. ಓಕೆ, ಓಕೆ ಫ್ರೆಂಡ್ಸ್, ಇದು ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥ ಆಲ್ರೆಡಿ ಸಾಲ್ವ್ ಮಾಡಿರುವಂಥ ಮಾದರಿ ಸೊಲ್ಯೂಷನ್ಗಳನ್ನು ನಾವು ಯಾವ ರೀತಿಯಾಗಿ ಈಸಿ ಟ್ರಿಕ್ಸಲ್ಲಿ ಯೂಸ್ ಮಾಡಬೇಕು, ಡಿಸ್ಕ್ರಿಪ್ಟಿವಲ್ಲಿ ಯಾವ ರೀತಿಯಾಗಿ ಬರಿಬೇಕು, ಯಾವ ರೀತಿಯಾಗಿ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ, ಇದೇ ರೀತಿಯಾಗಿ ನಾವು ವಿತ್ ಫಾರ್ಮುಲಾವನ್ನು ಎಡಿಷನ್ ಮಾಡಬೇಕು. ಈ ರೀತಿಯಾಗಿ ಡಿಸ್ಕ್ರಿಪ್ಟಿವ್ ಬರೀಬೇಕು. ಮಲ್ಟಿಪಲ್ ಚಾಯ್ಸಲ್ಲಿ ಯಾವ ರೀತಿ ಕೇಳಿದರೆ ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅಂತ ನೋಡಿದ್ವಿ. ಸೊ ಈ ಮುಂದುವರೆದ ಪ್ರಶ್ನೆಗಳು ಅಂದರೆ ಈ ಚಾಪ್ಟರ್ಗೆ ರಿಲೇಟೆಡ್ ಎಕ್ಸಸೈಸನ್ನು ಮುಂದಿನ ಒಂದು ಕ್ಲಾಸ್ನಲ್ಲಿ ನಾವು ಡಿಸ್ಕಸ್ ಮಾಡೋಣ. ಇದೇ ರೀತಿಯಾದ ಈಸಿ ಟ್ರಿಕ್ಸ್ಗಳು ನಿಮಗೆ ಬೇಕಪ್ಪ ಅಂತಂದರೆ ಮಲ್ಟಿಪಲ್ ಚಾಯ್ಸ್ ವಿತ್ ಡಿಸ್ಕ್ರಿಪ್ಟಿವ್ ಎರಡೂ ಕೂಡ ಬೇಕಂದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಒಂದು ತರಗತಿಯಲ್ಲಿ ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಎಕ್ಸಸೈಸನ್ನು ಕೂಡ ಡಿಸ್ಕಸ್ ಮಾಡೋಣ ವಿತ್ ಇಂಪಾರ್ಟೆಂಟ್ ಕ್ವಶನ್ಸ್. ಓಕೆ, ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.